ನೋಡಿಕೊಳ್ಳುವೆ. ನಾನು ನೋಡುವೆನು ಅದೇನಾಗುವುದು. ಅದು ಏನಾದರೂ ಆಗಲಿ, ನಾನು ಅವಳನ್ನು ಬಿಡುವುದಲ್ಲ. ನಾನು ಕಳಿಸಿಕೊಟ್ರೆ ತಾನೇ ನೀನು ಕಳಿಸಿಕೊಡಬೇಕು, ನಾನು ಅವಳನ್ನು ಕೂಡಬೇಕು. ಆಗುವುದಿಲ್ಲ. ಆಗುವುದಲ್ಲ ಅಂದ್ರೆ ನಾನು ಬಿಡುವುದಿಲ್ಲ. ಹೆಣ್ಣನ್ನು ಬಲಾತ್ಕಾರದಿಂದ ಒಲಿಸಿಕೊಳ್ಳಬಾರದು. ಬಲಾತ್ಕಾರದಿಂದ ಒಲಿಸಿಕೊಂಡರೆ ಅದು ಸ್ವರ್ಗ ಪದವಿ ಸಿಕ್ಕಂತಾಗುವುದಕ್ಕಯ್ಯ. ತಾನಾಗಿ ಒಲಿದು ಬರಬೇಕು. ಅವಳ ನೀನು ಮನಸ್ಸು ಮಾಡಿದ್ರೆ ಅವಳ ತಾನಾಗಿ ಬರವಳ. ತಮ್ಮನೇ ಅಕ್ಕಯ್ಯ, ಏನೆಂದು ಮನಸ್ಸು ಮಾಡಬೇಕು. ನೀನು ಕೀಚಕಾಗ್ರಣಿಯನ್ನು ಕೂಡ ಎಂದು ನೀನು ಹೇಳಿದ್ರಿ, ಅವಳು ಕೂಡವಳ ಅಕ್ಕಯ್ಯ. ನಾನು ಈ ರೀತಿ ಹೋಗಿ ಅವಳು ಹೇಳಬೇಕೆ. ಅವಳಿಗೆ ನೀನು ಹೇಳಬೇಕು, ನಾನು ಅವಳನ್ನು ಕೂಡಬೇಕು. ಇದೇ ನಿರ್ಧಾರ. ಇದೇ ನನ್ನ ನಿರ್ಧಾರ. ಸುಮ್ಮನೆ ರಥವು ಸಿದ್ಧವಾಗಿದೆ, ಹೋಗಿ ಬರುವಂತ ನಾವು ಅನುಜಾಗ್ರಣೆ ದೇವಣೆ. ತಮ್ಮನೇ ಅಕ್ಕಯ್ಯ, ಅನುಜಯನ್ನಯ್ಯ ಮಾತು ಕೇಳದಾದಯ್ಯ. ಅನುಜಯನ್ನಯ್ಯ ಮಾತು ಕೇಳದಾದಯ್ಯ. ನಿನ್ನ ಮನದ ಕಾಮ ಭ್ರಾಂತಿ, ನಿನ್ನ ಮನದ ಕಾಮ ಭ್ರಾಂತಿ ತಿಳಿಸದಾದಯ್ಯ. ಅನುಜಯನ್ನಯ್ಯ ಮಾತು ಕೇಳದಾದಯ್ಯ. ಬೇರೆ ಯಾರನ್ನಾದರೂ ಬಯಸು, ಏನಾರಿ ಆಸೆಯ ತ್ಯಜಿಸು. ಬೇರೆ ಯಾರನ್ನಾದರೂ ಬಯಸು, ಏನಾರಿ ಆಸೆಯ ತ್ಯಜಿಸು. ಏಷ ಭೇಷನ ಸ್ಮರಿಸು, ಏಷ ಭೇಷನ ಸ್ಮರಿಸು. ಕೀಚಕಾಗ್ರಣೆ ಅನುಜಯನ್ನಯ ಮಾತು ಕೇಳಲಾದಯ. ಅನುಜಯನ್ನಯ ಮಾತು ಕೇಳಲಾದಯ. ಅನುಜಾಗ್ರಣೆ, ಅಹೋ ಅಕ್ಕ ಸುದೇಷ್ಟಾದೇವಿ, ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಅದರಲ್ಲಿ ಒಬ್ಬರನ್ನ ಬಯಸು, ತಕ್ಷಣವೇ ನಿನಗೆ ಮದುವೆ ಮಾಡಿ ದಾರಿ ಎರೆದು ಕೊಟ್ಟು ಬಿಡುವೆನು. ಆದರೆ ಈ ಗಂಧರ್ವ ಸ್ತ್ರೀಯರನ್ನು ವಶ ಮಾಡಿಕೊಡೋದು ಮಾತ್ರ ಸಾಧ್ಯವಿಲ್ಲ. ಸಾವಿರಾರು ಸ್ತ್ರೀಯರು ಇರುವರೆಂದು ಹೇಳುವೆಯಲ್ಲ, ಹಾ, ಆ ಸಾವಿರಾರು ಸ್ತ್ರೀಯರು ಇವಳು ಆಗಲಿಕ್ಕೆ ಸಾಧ್ಯವೇ ಅಗ್ರಜಿ? ತಮ್ಮನೇ ಅಕ್ಕಯ್ಯ, ಏನು ಹೇಳಿದೆ? ಸಾವಿರಾರು ಸ್ತ್ರೀಯರು ಎಂದು ಹೇಳುವೆಯಲ್ಲ, ಆ ಸ್ತ್ರೀಯರು ಆಗಲಿಕ್ಕೆ ಸಾಧ್ಯವೇ? ಆ ಸಾವಿರಾರು ಸ್ತ್ರೀಯರಲ್ಲಿ ಇವಳು ಒಬ್ಬಳೆಂದು ತಿಳಿದುಕೊಂಡು ವಶ ಮಾಡಿ ಎಂದು ಕೇಳಿದೆಯಾ? ಇವಳು ಅಷ್ಟು ಸಾವಿರಾರು ಸ್ತ್ರೀಯರಲ್ಲಿ ಇವಳು ಅಷ್ಟು ಎಕ್ಕಳವಾಗಿ ತೋರುವಲ್ಲ. ಸಾವಿರಾರು ಸ್ತ್ರೀಯರಲ್ಲಿ ಇವಳೇ ಸುಂದರವಾಗಿ ಕಾಣುತ್ತಿರುವಳು, ಬಹಳ ಸುಂದರವಾಗಿರುವಳು, ಇವಳೇ ಇಷ್ಟವಾಗಿರುವಳೆ, ಬಾರಿ ಅಷ್ಟು ಸಂತೋಷದಿಂದ ಆಗಿರುವಳ ಅಕ್ಕಯ್ಯ. ಕೇಳಿ ಬರುವಾಗ ಕೂಡುವುದು ದುರ್ಬುದ್ಧಿ ಅಂದ ಹಾಗೆ ನಿನಗೆಂಥ ದುರ್ಬುದ್ಧಿ ಬಂದಿರುವುದು. ಸುಮ್ಮನೆ ಹೊರಟು ಹೋಗ ಭ್ರಷ್ಟ, ಪರಮ ಪಾಪಿಷ್ಟ. ಅಹೋ ಅಕ್ಕಯ್ಯ, ನಿನ್ನ ಅಂತಃಕರಣದಿಂದ ಈ ಶೈಲೇಂದ್ರಿಯ ಕಳಿಸಿದ್ದರೆ ಈ ಕ್ಷಣವೇ ನಿನ್ನ ಎದುರಿಗೆ ನಾಲಿಗೆಯ ಕಿತ್ತುಕೊಂಡು ಸಾಯುವುದು ನಿಶ್ಚಯ ನಿಶ್ಚಯ. ಈ ಹೊತ್ತಿಗೆ ನಿನ್ನ ತಮ್ಮನು ನಿನ್ನಗೆ ಎರವಾದನೆಂದು ತಿಳಿ ನಿನ್ನ ಮುಖವನ್ನು ನೋಡುವುದು ಇದೇ ಕಡೆ. ಪ್ರಾಣ ಬಿಡುತ್ತೇನೆ ಅಂತ ನನ್ನನ್ನು ಹೆದರಿಸುತ್ತಿರುವೆಯ? ನನಗೆ ಇದೇ ಕಡೆ ಬಟ್ಟಿ ಎಂದು ತಿಳಿ ಬಳಿ ಬಳಿರೇ ಎಲ್ಲ ಈ ಸಾರಥಿ ಅಂತಃಕರಣ ಶೂನ್ಯಳಾದ ನಮ್ಮ ಅಕ್ಕನ ಗುಡಿವ ನನಗೆ ತಕ್ಕೆ ಮಹತ್ತರವಾದ ಬೆಟ್ಟವನ್ನು ಏರಿ ಎಲ್ಲ ಪ್ರಾಣವನ್ನು ಕಳೆದುಕೊಳ್ಳುವ ನೋಡಲು ಇಂಥ ತಮ್ಮನ ಕಳ್ಕೊಂಡು ಏನು ಮಾಡ್ತೀವಿ? ವಶಿ ಮಾಡಂಗೆ ಯಮ್ಮ ಓಲತ್ತಾಗ ಇಂಥ ಸಿಗೋದಿಲ್ಲ ನಿನಗೆ. ಆಯಮ್ಮನ ಎಷ್ಟು ಮಂದಿನ ತರ್ಬೋದು ಮನೆಗೆ ಆಳು ಬದುಕು ಮಾಡಕ್ಕ. ತಮ್ಮ ಅಹೋ ಅಕ್ಕಯ್ಯ, ಇವಳ ಸಲುವಾಗಿ ಪ್ರಾಣ ಬಿಡುವಿಯ?
ಇವಳ ಸಲವಾಗಿ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಇವಳನ್ನು ವಶ ಮಾಡಿಕೊಡಬೇಡ, ಪ್ರಾಣ ಬಿಡಬೇಡ. ನೀನು ವಶ ಮಾಡಿ ಕೊಟ್ಟರೆ ನನ್ನ ಪ್ರಾಣವನ್ನು ನಾನು ಕಳೆದುಕೊಳ್ಳುವುದಲ್ಲ ಅಗ್ರಜೆ. ತಮ್ಮನೇ ಅಕ್ಕಯ್ಯ, ಮಾಡಿಕೊಡಬೇನೋ, ನಿನ್ನ ಮನಸ್ಸು ಸಂತೋಷವಾಯಿತೆ? ಅತಿ ಸಂತೋಷವಾಯಿತು. ಹಾಲು ಸಕ್ಕರೆ ಕುಡಿದಂತಾಗುವುದು ಅಗ್ರಜೆ. ಹಾಲು ಸಕ್ಕರೆ ಕುಡದಂತಾಯ್ತೆ. ಜೇನುತುಪ್ಪ ಸವಿದಂತಾಗುವುದು ಅಕ್ಕಯ್ಯ. ಸ್ವರ್ಗವೇ ಸ್ವರ್ಗವೇ ಮೂರ್ಗೇನು. ಹೌದಾ ಅಗ್ರಜೆ? ವಶ ಮಾಡಿ ಕೊಟ್ಟರೆ, ವಶ ಮಾಡಿಕೊಟ್ಟರೆ ಸ್ವರ್ಗ ಪದವಿ ಸಿಕ್ಕಂತಾಗುವುದು. ಮಾಡಿಕೊಡದೆ ಹೋದರೆ, ಮಾಡಿಕೊಡದು ಹೋದರೆ ಈ ಪ್ರಾಣವನ್ನು ತ್ಯಾಗ ಮಾಡಿಕೊಳ್ಳಿದೆ. ಅಮ್ಮ ಅಕ್ಕಯ್ಯ, ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಅಕ್ಕ ಸುದೇಷ್ಟ ದೇವಿ, ಈಗ ನಿನ್ನ ಮನಸ್ಸು ಬಹಳ ಸಂತೋಷವಾಯಿತು. ಹೌದೇ? ಹೌದು ಅಕ್ಕಯ್ಯ. ಕುರುಡನಿಗೆ ಕಣ್ಣು ಬಂದಂತಾಯ್ತು, ಕುರುಡನಿಗೆ ಕೊಂಡು ಕೊಟ್ಟಂತಾಗುವುದು ಅಕ್ಕಯ್ಯ. ಬಡವನಿಗೆ ಭಾಗ್ಯ ದೊರೆದಂತೆ, ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನ ಕೊಟ್ಟಂತೆ. ಮಾಡಿಕೊಟ್ರೆ ಇದೆಲ್ಲ ಆಗುವುದು. ಮಾಡಿಕೊಟ್ಟರೆ ನನಗೆ ಬಹಳ ಆನಂದವಾಗುವುದು ಅಕ್ಕಯ್ಯ. ಮಾಡಿಕೊಡದೆ ಹೋದರೆ, ಮಾಡಿಕೊಡದೋದರೆ ನನ್ನ ಪ್ರಾಣವು ಈಗಲೇ ಹೋಗುವುದು ಅಕ್ಕಯ್ಯ. ಆಗ್ರಜೆ, ನಡೆಸಿಕೊಡುವೆನು ನಿನ್ನ ಕಾರ್ಯವ, ನಡೆಸಿಕೊಡುವೆನು ನಿನ್ನ ಕಾರ್ಯವ. ಸೈರಿಸು ಸೈರಿಸು ಅನುಜನೇ, ಬಿಡಬೇಡ ನಿನ್ನ ಪ್ರಾಣ. ಅನುಜ ಎನ್ನ ಮಾತು ಕೇಳದೆ ಹೋದಾನ. ಹಣೆ ಬರಕ್ಕೆ ಹೊಣೆಯು ಯಾರೋ ಕೈಲೋಕದೆ, ಬ್ರಹ್ಮಲಿಖಿತ ವೀರರಾರೋ ಈ ಜಗದಲ್ಲೇ. ಹಣೆ ಬರಕ್ಕೆ ಹೊಣೆಯು ಯಾರೋ ತ್ರೈಲೋಕದೆ, ಆ ಬ್ರಹ್ಮಲಿಖಿತ ವೀರರಾರೋ ಈ ಜಗದಲ್ಲೇ. ನಡೆಯುವುದಾವುದು ನಡೆದು ಹೋಗಲಿ, ನಡೆಯುವುದಾವುದು ನಡೆದು ಹೋಗಲಿ, ಬಂದಿಹ ಕೇಳಲು ತಪ್ಪದು. ಅನುಜ ಬಿಡಬೇಡ ನಿನ್ನ ಪ್ರಾಣ. ಅನುಜ ಎನ್ನ ಮಾತು ಕೇಳಲೆ ಓಜ. ಹೌದಮ್ಮ. ತಮ್ಮರೇ, ಅಕ್ಕಯ್ಯ, ಇವಳ ಸಲುವಾಗಿ ಪ್ರಾಣ ಬಿಡುವಿಯ? ಇವಳ ನೀನು ಕೂಡದಿದ್ದ ಕೊಡಿಸಿಕೊಡಲಿದ್ದರೆ ಇವಳ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವೆ. ಬೇಡ ಬೇಡ ತಮ್ಮ, ಅಕ್ಕಯ್ಯ, ಹಣೆ ಬರಕ್ಕೆ ಹೊಣೆ ಯಾರು, ಬ್ರಹ್ಮಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಏನು ನಡೆಯಬೇಕು ಅದು ನಡೆದು ಹೋಗಲಿ. ಅವಳನ್ನು ನಿನ್ನ ಗರಡಿ ಮನೆಗೆ ನಾನು ಕಳಿಸಿಕೊಡುವೆನು. ಅನುಜ, ಅಕ್ಕಯ್ಯನ ಮಾತೇ ನಿಜ. ಶೈಲೇಂದ್ರಿ, ಆಗ್ರಜೆ, ಮಾನ ಅಭಿಮಾನ ನಿನ್ನದು. ಈ ಪ್ರಾಣವನ್ನು ಉಳಿಸಲಿಕ್ಕ ಕೊಲ್ಲಲಿಕ್ಕ ನೀನೇ ಕಾರಣಕರ್ತಳು. ಹಾ, ನಿನ್ನಗೆ ನಾನು ಹೆಚ್ಚಿಗೆ ಹೇಳುವನಲ್ಲ. ಏನಾದರೂ ಪ್ರಯತ್ನ ಪೂರ್ವಕದಿಂದ ಆ ಸ್ತ್ರೀಗಳನ್ನು ವಶ ಮಾಡುವುದು ನಿನ್ನ ಭಾರ. ಮಾಡುವುದು ನಮಸ್ಕಾರ ಅಕ್ಕ. ಇದು ನಿನ್ನಗೆ ಬಹಳ ದೊಡ್ಡ ಲೆಕ್ಕ. ಆಗ್ರಜೆ, ಏನಾದ್ರೂ ಪ್ರಯತ್ನ ಪೂರ್ವಕವಾಗಿ ಅವಳನ್ನು ಏನಾದರೂ ಪ್ರಯತ್ನ ಪೂರ್ವಕದಿಂದ ಗರಡಿ ಮನೆಗೆ ಕಳಿಸಿಕೊ- ವಶ ಮಾಡು. ಗರಡಿ ಮನೆಗೆ ಕಳಿಸಿಕೊಡಲಿ. ಹೌದಕ್ಕಯ್ಯ, ಏನಾದ್ರೂ ಪ್ರಯತ್ನ ಪೂರ್ವಕ. ಹೌದಾಗ್ರಜೆ. ಅದು ಯಾವ ನೆಪದಿಂದ ಕಳಿಸುವನ ಗೊತ್ತೇ? ಯಾವ ನೆಪದಿಂದ?
ಕೇಳಿದ್ರೆ ಸಂತೋಷ ಪಡುವೆ. ಸಂತೋಷ ಪಡುವಂತೆ ಹೇಳಕ್ಕಯ್ಯ. ಸಂತೋಷ ಪಡುವ ವಿಚಾರವನ್ನೇ ಹೇಳುವೇನೋ. ಸಂತೋಷ ಪಡಿಸುವಂತೆ ಹೇಳ ತಮ್ಮ. ಆಗ್ರಜ. ಅದ್ಯಾವ ಪ್ರಯತ್ನ ಪೂರಕವಂದರೆ? ಯಾವ ನೆಪದಿಂದ ತಮ್ಮ? ಅಕ್ಕಯ್ಯ ಮಧು ತರುವ ನೆಪವನ್ನು ಮಾಡಿ ಕಳಿಸುವೆಲ್ಲರೇ ಮಂಗಳನ ಮಹೋದಯದಲೇ ನಿನ್ನ ಕಾರ್ಯ ಸಾಗಲೇ. ಮಧು ತರುವ ನೆಪವನ್ನು ಮಾಡಿ ನೀನಿಲ್ಲಿದ್ದರೆ ಅವಳು ಇಲ್ಲಿಗೆ ಬರುವುದಿಲ್ಲ, ಭಯಗೊಳ್ಳುವಳು. ಅವಳು ಇಲ್ಲಿಲ್ಲವಲ್ಲ, ಕರೆಸುವೆನು. ತಕ್ಷಣವೇ ಕರೆಸು. ಹಾಗೆ ಆಗಲಿ, ನೀನು ಹೋಗಿ ಬರುವಂತನಾಗು. ಅನುಜ, ಅಕ್ಕಯ್ಯಳ ಮಾತು ನಿಜ. ಅಹೋ ಅಕ್ಕಯ್ಯ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಎನ್ನಗೆ ಅಪ್ಪಣೆ ಎಂದೆಯ ಪಾಲಿಸು, ನಾನು ಹೋಗಿ ಬರುವೆನು. ಬೇಗನೆ ಹೋಗಿ ಬಿಡು. ಆದರೆ ನಾನು ಹೋದನೆಂದು ಈ ಕಾರ್ಯ ಮಾತ್ರ ಬರೆಯಬೇಡ. ನಾನು ಮರೆತು ಮಲಗಿದರೆ ನೀನೆಲ್ಲಿ ಸುಮ್ಮನೆ ಇರುವೆ, ಅಲ್ಲಿಗೆ ಬಂದು ಬಿಡುವೆ. ಬಳಿರುವುದಲ್ಲ ಈ ಸಾರಥಿ ಭೂಪತಿ. ಆ ಶೈಲೇಂದ್ರಿಯಳನ್ನು ನಮ್ಮ ಅಕ್ಕಯ್ಯಳು ಎನ್ನ ಮಂದಿರಕ್ಕೆ ಕಳಿಸುವಳಂತೆ. ಆ ಪುಷ್ಪ ಗಂಧೆಯ ಬರವಳು, ರಜವಂಗೂಡಿಸು, ಚಳ್ಳಿಯ ಮಾಕಿಸು, ರಂಗೋಲಿಯ ಬೆರೆಸು. ಆ ಶಶಿ ಮುಖಿಗೆ ಬಿಸಿಲ ಕಾಡದಂತ ಅಂದರವ ಮಾಕಿಸು, ಚಂದನೆಯ ಕಟ್ಟಿಸು, ಚಿತ್ರ ವಿಚಿತ್ರವಾದ ಕಲಸ ಕನ್ನಡಗಳ ಕಟ್ಟು ಸಿದ್ಧಪಡಿಸು. ಖಂಡಿಯ ಚಾರದೆ ತಡ ಮಾಡಿದ ಹೋಗಲಿ ಬೇಗನೆ. ನಿಮ್ಮಿಷ್ಟದಂತಾಗಲಿ ದೇವ. ಮರಣ್ಣ ಇವರು ಕೀಚಕನ ಪಾತ್ರ ಮಾಡಿದಂತವರಿಗೆ 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ನನ್ನದೊಂದು ಮಾತು ನಡೆಸ್ತೀವಿಯಾ? ಯಾವ ಮಾತು? ಹೇಳವೇನೋ? ಹೇಳು. ಕೇಳಬೇಕು, ಹೇಳುವೆ, ನಡೆಸಬೇಕು. ನೋಡೋಣ. ನೋಡಬಾರದು. ಮಧುವನ್ನು ತಾರೆ ಮೋದದಲೇ ಒಲ್ಲೇನು ಜನನೇ ಕಾರ್ಯವ. ಮಧುವನ್ನು ತಾರೆ ಮೋದದಲೇ ಜನನೇ ಕಾರ್ಯವ. ಆಲೋಚನ ಸಾಧನಕ್ಕೆ ಹೋಗಿ ನೀನು ನಿಮ್ಮಯ ತಮ್ಮನ ಬಲು ನೀಚನ ದೇವರೇ ನಾರೇ ಬಳಿಯಲೇ ತರಣೆ ಮಳೆಯಲೇ ದೇವರೇ ನಾರೇ ಬಳಿಯಲೇ ತರಣೆ ಮಳೆಯಲೇ ಮಧುವಲ್ಲ ತಾರೆ ಮುದದಲೇ ಒಲ್ಲೇನು ಜನನೇ ಕಾರ್ಯವ. ಶೈಲೇಂದ್ರಿ, ಅಮ್ಮ ಜನನೇ, ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಛತ್ರನಾದ ಎನ್ನ ಕಾಂತನಿಗೆ ಬೇಕಾಗಿರೋದು ಕಂಡಿಯ ಶೈಲೇಂದ್ರಿ? ಅಮ್ಮ ಜನನೇ, ಶೈಲೇಂದ್ರಿ, ನಾನು ನಿನಗೆ ಮೊದಲೇ ಹೇಳಿದನು, ಏನೆಂದು? ಪರರ ಆಸ್ಥಾನಕ್ಕೆ ಹೋಗಲಾರನು, ಪರರ ಸೇವೆಯನ್ನು ಮಾಡಲಾರನೆಂದು. ಇದು ಅಲ್ಲದೆ ನಿಮ್ಮ ತಮ್ಮನಾದ ಕೀಚಕನು ಬಲು ನೀಚನು. ಏನು ಮಾಡಿದನು? ನನ್ನನ್ನು ನೋಡಿ ಎತ್ತತ್ತಲೋ ಮಾತನಾಡುತ್ತಿರುವನು. ಅವನಂಥವನಲ್ಲ. ನಾನು ಹೋಗಲಾರೆ ತಾಯಿ, ಸೌಖ್ಯ ತಾಯಿ. ಬಂಗಾರದಂತ ನಿಮ್ಮ ತಮ್ಮ ಅರ್ಧ ಗಂಟೆ ಆಯ್ತು ನೋಡಕ್ ನಾವು. ಶೈಲೇಂದ್ರಿ, ಅಮ್ಮ ಜನನೇ, ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತೆತ್ತಲೋ ಮಾಡಿದನೆ. ಹೌದು ಜನನೇ, ನೀನು ಹಾಗೆ ತಿಳಿದುಕೊಳ್ಳಬೇಡ. ಅವನು ಬಹಳ ಒಳ್ಳೆಯವನು. ಹೌದು ಹೌದು, ಅವನು ಬಂಗಾರ. ಅದು ನಿನಗೆ ನಿನಗೆ ಕೆಟ್ಟ ಶೈಲೇಂದ್ರಿ, ಜನನೇ, ಎನ್ನಯ್ಯ ತಮ್ಮನು ಏನು ನನ್ನನ್ನು ನೋಡಿ ಸೊನ್ನೆ ಮಾಡಿ ಹೋದೆ. ಎನ್ನಯ್ಯ ತಮ್ಮನು ಏನು ಮಾಡಿದಾನೆ? ನನ್ನನ್ನು ನೋಡಿ ಸೊನ್ನೆ ಮಾಡಿ ಹೋದೆ. ಬೇಗನೆ ಹೋಗಿ ನಾರಿ ಬಳಿಯಲೇ ಹೋಗಲಾರೆ ತರಣೆ ಮಳೆಯಲೇ. ಬೇಗನೆ ಹೋಗಿ ನಾರಿ ಬಳಿಯಲೇ ಹೋಗಲಾರೆ ತರಣೆ ಮಳೆಯಲೇ. ಮಧುವಲ್ಲ ತಾರೆ ಮುದದಲೇ
ತಮ್ಮನ ಅರಮಂದಿರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ಒಲ್ಲನೆಂದು ಹೇಳುವೆಯಾ? ಹೌದೇ ಜನನಿ? ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದ್ರೆ ನಮ್ಮ ಅರಮಂದಿರವನ್ನ ಬಿಟ್ಟು ಹೋಗು. ಕಂಡಿಯಾ ಶೈಲೇಂದ್ರೆ? ಅಯ್ಯೋ ಶಿವ ಶಿವ, ನಾನು ಏನು ಮಾಡಲಿ? ಮಧುವನ್ನು ತೆಗೆದುಕೊಂಡು ಬರದಿದ್ದರೆ ನಮ್ಮ ಅರಮನೆಯನ್ನು ಬಿಟ್ಟು ಹೋಗು ಎಂದು ನುಡಿಯುತ್ತಿರು. ಒಂದು ವೇಳೆ ಮಧುವನ್ನು ತೆಗೆದುಕೊಂಡು ಬಂದರೆ ಆ ದ್ರೋಣನಾದ ಕೀಚಕನು ನನ್ನನ್ನು ಏನು ಮಾಡುವನೋ ಏನೋ. ದೇವ ಶ್ರೀಹರಿ, ಎನ್ನ ಮಾನ ಕಳಬಾರ ನಿನ್ನದಾಗಿರುವುದು. ಅಮ್ಮ ಜನನಿ ಶೈಲೇಂದ್ರೆ, ನಿಮ್ಮ ಅನ್ನವನ್ನು ಉಂಡರುವೆ, ನಿಮ್ಮ ಬಟ್ಟೆಯನ್ನು ತಟ್ಟಿರುವೆ. ಇಲ್ಲ ಬಂದವರು ಯಾರು? ನಿಮ್ಮ ಮಾತನ್ನು ಮೀರಲಾರೆ ಸುವರ್ಣ ಪಾತ್ರೆಯನ್ನು ಕೊಡು, ಮಧುವನ್ನು ತೆಗೆದು ಹೋಗಿ ಬರುವಂತಳಾಗು. ಯಮ್ಮ ಒಲ್ಲೆ ಅನ್ಬೇಕಾಯ್ತ, ಈ ಪರಿಸ್ಥಿತಿ ಬೇಸಿಲ್ಲಮ್ಮ ಅಲ್ಲಿ ಏನಾತ ಅನ್ಕತ್ ಬೆಳಕಾರ್ತೇಡಿ ಇನ್ನದ. ಮೇಟಿಗೌಡ ಮತ್ತು ಪೂಜಾರಿ ಕಾರಣ ಇವರು ಈ ನನ್ನ ಕೋಮಲವಾದ ಶರೀರವನ್ನು ಅರ್ಪಿಸುವುದು ಎನ್ನ ಹೃದಯಕ್ಕೆಲ್ಲ ನನ್ನ ಚರಣಕ್ಕೆ ಹೌದಮ್ಮ ಮೇಲಕ್ಕೇಳ ನಾರಿ ವಯ್ಯಾರಿ. ಅಣ್ಣಯ್ಯ, ಅಯ್ಯ ಸುಂದರಿ, ಎನ್ನದೊಂದು ಮಾತು ನಡೆಸಿಕೊಡುವೆಯಾ? ಅದು ಏನು ಸುಂದರಿ? ಹೇಳಲೆ ಹೇಳಬೇಕು. ಕೇಳುವೆಯಾ? ನೀನು ಹೇಳಿದರೆ ನಾನು ಕೇಳುವನು ಸುಂದರಿ. ಅಣ್ಣಯ್ಯ ಸುಂದರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಕೊಡು ಕೊಡು ಮಾಧವನ ಅಣ್ಣ, ಕೊಡು ಮಾಧವನ ಪೋಡಾವೆ ಸಾತೆಯಳು, ಪೋಡಾವೆ ಸಾತೆಯಳು ಕಾಲ ನಾನು ಅಣ್ಣ. ಅಣ್ಣಯ್ಯ ಅಯ್ಯ ಸುಂದರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಬಲ್ಲಿದ ನಿನ್ನಯ ಸೊಲ್ಲೆಗೆ ನಾಡಗೋಳೆ ಅಣ್ಣ. ಬೆಳ್ಳೆಯ ಬಟ್ಟಲೋಳು, ಬೆಳ್ಳೆಯ ಬಟ್ಟಲೋಳು, ಬೆಳ್ಳೆಯ ಬಟ್ಟಲೋಳು ಬೆಳ್ಳನೆ ಬಾಗಿತು ಮಧುವ. ಅಣ್ಣಯ್ಯ, ಅಯ್ಯ ಸುಂದರಿ, ನಾನು ಬಂದ ಕೆಲಸವೇನೆಂದರೆ, ಅದು ಏನು ಕೆಲಸ ಸುಂದರಿ? ನಿಮ್ಮ ಅಕ್ಕಯ್ಯಳಾದ ಸುಧಿಷ್ಠ ದೇವಿಯು ನನ್ನನ್ನು ಜೇನುತುಪ್ಪ ತರಲು ಇಲ್ಲಿಗೆ ಕಳಿಸಿರುವಳು. ಹಾ, ಜಾಗ್ರತೆಯಿಂದ ಜೇನುತುಪ್ಪವನ್ನು ಕೊಟ್ಟು ಕಳಿಸಲು ಅಂತ ಆಗೋ ಹಣ್ಣ ಬರುವುದು ನನಗೆ ಪುಣ್ಯ. ಅಯ್ಯ ಸುಂದರಿ, ಆ ಎನ್ನ ಪ್ರಾಣಧಾರಳಾದ ದೇವಿ ಇತ್ತವ ಈ ಚಿತ್ರಪೀಠದಲ್ಲಿ ಕುಳಿತುಕೋ. ಎಲ್ಲ ಈ ಚಾರನೆ ನನ್ನ ಪುಣ್ಯದ ಮಹಿಮೆ ಎಷ್ಟೆಂದು ವರ್ಣಿಸಲಿ. ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತ. ಹೇ ಭಾಗ್ಯವತಿ, ಎನಗುಂಟಾದ ಮನ್ಮಥನಾವಸ್ಥೆ ಕಳೆಯುವುದ ಸ್ತ್ರೀಯರ ಪದ್ಧತಿ. ಇದರಿಂದ ಹೊಂದುವ ಸತ್ಯತೆ ಎಲ್ಲಿಯ ನಾರಿ ಮೊದಲು ಬತ್ತುಕೊಂಡರೆ ಅಣ್ಣಯ್ಯ, ಅಯ್ಯ ಸುಂದರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸಿದೆಯಲ್ಲ, ನಿನಗೆ ಬಂದ ಭಾಗ್ಯವೇನು? ನಿನ್ನನ್ನು ಕೂಡಬೇಕೆಂಬ ನನ್ನ ಮನಸ್ಸು ಹಂಬಲಿಸುವುದ ಸುಂದರಿ. ಅಣ್ಣಯ್ಯ, ಸುಂದರಿ, ನನ್ನನ್ನೇನು ಕನ್ನಿ ಎಂದು ತಿಳಿದುಕೊಂಡಿರುವೆಯ? ಅಭಾಬ ಎಷ್ಟು ಸುಂದರವಾಗಿ ನನ್ನ ಕಣ್ಣಿಗೆ ರೂಪವಾಗಿ ಕಾಣುವೆಯಲ್ಲ. ಅಣ್ಣಯ್ಯ, ಅಯ್ಯ ಸುಂದರಿ, ನನಗೆ ಪತಿಗಳು ಇರುವರು. ನಿನ್ನ ಪತಿಗಳು ಎಲ್ಲಿರವರೋ ಏನೋ, ನಿನ್ನನ್ನು ಸುಖ ಪಡದೆ ಎಲ್ಲಿರವರೋ ಏನೋ, ನಾನು ಕೂಡವೇನೋ. ಅಣ್ಣಯ್ಯ, ಅಯ್ಯ ಸುಂದರಿ, ಗಂಧರ್ವ
ಸಾತಿಯೇ ಎಂದಿನ ದೇನಾದೋಳು ಅಣ್ಣ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಮಂದ ಮಾತೆಯೇ ನಿನ್ನ ಕೊಂಡು ಬೇಡವರು ಅಣ್ಣ. ಅಣ್ಣಯ್ಯ, ಅಯ್ಯ ಸುಂದರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸಿದೆಯಲ್ಲ ಸಹಜವಾಗಿ ವರ್ಣಿಸುವನ ಸುಂದರಿ. ಅಣ್ಣಯ್ಯ, ಬಿಂಬಾದರೆ ನನ್ನ ಪತಿಗಳು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ನಿನ್ನ ಪತಿಗಳನ್ನು ನಾನು ಸಾವಿರಾರು ಓಳು ಮಾಡಿ ಬಿಡುವ ಸುಂದರಿ. ಜಾಗ್ರತೆಯಿಂದ ಮದವನ್ನು ಕೊಟ್ಟು ಕಳಿಸುವಂತ ಅಣ್ಣ ಸೊಗಲ ಲಾವಣ್ಯ. ಅಯ್ಯೇ ಚಂದ್ರಮುಖಿ, ನಿನ್ನ ಗಂಡರಂಬ ಸಂಡರ ನಿನ್ನನ್ನು ನೋಡಿ ಸುಖ ಪಡುವ ಪುಣ್ಯವನ್ನು ಕಾಣದೆ ಎಲ್ಲಿರುವರ ಏನು? ಅಯ್ಯೇ ಸುಂದರಿ, ಅಣ್ಣಯ್ಯ, ನಿನ್ನ ಚಂದ್ರ ಮುಖವನ್ನು ಕಂಡು ಕಮಲವು ಬಾಯಿ ಬಿಚ್ಚಿತು. ನಿನ್ನ ಮುಂಗುರುಳುಗಳನ್ನು ನೋಡಿ ಬೃಂಗಾದಿಗಳು ಪುಷ್ಪಗಳಾಗಿವೆ. ಎಲ್ಲಿಯ ಮನೋಹರಿ, ನಿನ್ನ ನಾಸಿಕವಂ ಕಂಡು ಸಂಪಿಗೆಯ ಬೃಂಗದಳ ವೈರತ್ವಂ ತಟ್ಟಿತು. ನಿನ್ನ ಮೈ ಬಟ್ಲಟ್ಟು ನಿನ್ನ ಆಯಿತು. ಅಯ್ಯ ಸುಂದರಿ, ಅಣ್ಣಯ್ಯ, ನಿನ್ನ ನಿತಂಬವಂ ಕಂಡು ಗಜವ ತಂದ ಶಿರಸ್ಸಿಗೆ ಮಣ್ಣು ಹಾಕಿಕೊಂಡಿತು. ನಿನ್ನ ದಂತ ಪಂಕ್ತಿಗಳನ್ನು ನೋಡಿ ದಾಳಿಂಬರವ ತನ್ನಷ್ಟಕ್ಕೆ ತಾನು ಎಲೆ ವೈಹಾರಿ, ನಿನ್ನ ಉಗ್ರ ಘನಂಗಳಂ ಕಂಡು ಖೇದಿಗೆಯ ಮುಳ್ಳಾಳಿತು. ನಿನ್ನ ಜಡಮಿಡಿಯಂ ನೋಡಿ ಕೃಷ್ಣ ಸರ್ಪವ ಎಲೆ ಬಿಂಬಾದರೆ, ನಿನ್ನ ಪಾದಗಳನ್ನು ನೋಡಿ ಕೂರ್ಮನ ನೀರು ಒಳ ಮುಳುಗಿದ. ನಿನ್ನ ಕುಂಭ ಕುಚ ಧ್ವಯಂಗಗಳು ಎಲ್ಲಿಯ ಸುಂದರಿ, ಅಣ್ಣಯ್ಯ, ನಿನ್ನ ನಿತಂಬವಂ ಕಂಡ ಗಜವು ನಿನ್ನ ಬಾಹುಲತೆಯಂ ನೋಡಿ ಕಾನ್ಮೇಘ ಕರಿಗೆ ನೀರಾಯಿತು. ಎಲ್ಲಿಯ ಸುಂದರಿ, ಅಣ್ಣಯ್ಯ, ನಿನ್ನ ಪಾದಕ್ಕೆ ಒಪ್ಪುವ ಇಲ್ಲೋ ಪೈಸಣ ಕಾಲಗಡದ ಸರಪಣಿಯಿಂದ ಅಲಂಕೃತವಾದ ನಿನ್ನ ಪಾದದಿಂದ ಒದ್ದರು ಓದಿಸಿಕೊಳ್ಳಬಹುದು. ವಯ್ಯಾರಿ, ವಯ್ಯಾರಿ ಅನ್ನಬೇಡ, ಮತ್ತೇನನ್ನಬೇಕು ಸುಂದರಿ? ನಿನ್ನನ್ನು ತಯಾರ ಮಾಡಿ ಕಳಿಸುವೆನು. ಮತ್ತೆ ಗಜೇಂದ್ರನ ಸೊಂಡಿಲಿಯಂತೆ ಸುಂದರವಾಗಿರ್ಪ ನಿನ್ನ ಕರಗಳಿಗೆ ಕಂಕಣ ಬಳಿ ಅರಡಿ ಕೈಕಟ್ಟು ಬಾಸು ಬಂದು ಏಮದ ಆಭರಣ ಅಲಂಕಾರ ಜನತ್ಕಾರ ಮನ್ಮತನ ಎತ್ತಿ ಬಿಡಿದ ಧ್ವಜದಂತೆ. ಎಲೆ ಸಖಿ, ಅಣ್ಣಯ್ಯ, ನಿನ್ನ ಕೈಯಿಂದ ಒಂದು ಜಡ್ಡೆಯನ್ನ ಕಪಾಳಕ್ಕೆ ಹೊಡೆದರು ನಿನ್ನ ಮೇಲೆ ನನಗೆ ಸ್ವಲ್ಪವಾದ ಸಿಟ್ಟ ಬರದ. ಮೂರ ಬಿಟ್ಟು ಬಂದ್ರಿ. ಎಲೆಯ ಸುಂದರಿ, ಅಣ್ಣಯ್ಯ, ನಿನ್ನ ನಯನ ಬೆಳಕಿನ ಜಲ್ಪಿಗೆ ಎಳೆ ಮೀನುಗಳ ಮೇಲೆ ಕೆದ್ದು ಸುಂದರಿ, ಅಣ್ಣಯ್ಯ, ನಿನ್ನ ಸೌಂದರ್ಯ ಒಂದಾರು ವರ್ಣಿಸಬೇಕು. ನನ್ನ ಕೂಡಿ ನೋಡು, ಕಡು ಸುಖವಂ ಕೊಡು, ನಾನು ನಿನ್ನ ಕೂಡಬೇಕಾದರೆ ಇದು ಒಂದು ನಿನ್ನ ಪೂರ್ವಾರ್ಜಿತ ಪುಣ್ಯವೆಂದು ತಿಳಿ. ಎಲೆ ಬಿಂಬಾದರೆ, ನಿನ್ನ ನಾನು ಎಂದು ನೋಡಿದವನಲ್ಲ, ನೋಡಿದ್ದೆ ಸಹಜವಾಗಿದ್ದರೆ ನಿನ್ನನ್ನೇ ಲಗ್ನವಾಗುತ್ತಿದ್ದೆ.
ಈಗಾದರೂ ನಾವು ಇರುವರು ಕೂಡಿದ್ದ ದೈವ ಸಂಕಲ್ಪವೆಂದು ತಿಳಿ ಸುಂದರಿ, ನೀನು ಎಲ್ಲಿ ಇರ್ತೀಯ ಅಲ್ಲೇ ಒಂದು ಅರಮನೆಯನ್ನು ಕಟ್ಟಿಸುವೆ. ನನ್ನ ಬಂಧು ಬಾಂಧವರನ್ನೆಲ್ಲ ನೀನು ಹೇಳಿದ ಶಾಸ್ತ್ರ ಎಲ್ಲಿರುತ್ತದೆ? ಮತ್ತೇನು ಬೇಡುತ್ತೀಯ? ಬೇಡಿದ್ದು ಕೊಡುವೆ ಭಾಗ್ಯವತಿ, ರೂಪದಲ್ಲಿ ಬೆರಚಿ. ಅಣ್ಣಯ್ಯ, ಎಲ್ಲಿಯ ಬಿಂಬಾದರಿ? ಏನು ಬೇಡತಿ? ಬೇಡ ಎಂದು ಹೇಳಿದೆಯಾ? ಹೌದು ಸುಂದರಿ. ಮದುವನ್ನು ಕೊಡು. ಮೊದಲು ನನ್ನನ್ನು ಕೂಡು, ನಿನ್ನಿಗೆ ಮದುವನ್ನು ಕೊಡುವನ ಸುಂದರಿ. ಅಣ್ಣಯ್ಯ, ಸುಂದರಿ, ಪರಸತಿಯಾದ ನನ್ನನ್ನು ಈ ರೀತಿ ವರ್ಣಿಸಬಾರದು. ಪರಸತಿಗಳನ್ನು ಬಿಟ್ಟು ಮತ್ತೆ ಯಾರನ್ನು ಬಯಸಬೇಕು ಸುಂದರಿ? ಅಣ್ಣಯ್ಯ, ಸುಂದರಿ, ನಿನ್ನ ಹೆಂಡತಿಯನ್ನು ವರಿಸಿಕೊ. ನೀನು ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳಿವೆ. ಹೇಳುವನು ಕೇಳು. ಅದೇನು ಚಂದವಾಗಿ ಹೇಳು. ಧರೆಯೋಳ ಮೇರೆಯವ ತ್ರೇವರ ಭೀಮೇಶ್ವರ ಅಣ್ಣ ನಿನ್ನಯ ನಾಡತೆಯೋ ನಿನ್ನಯ ನಾಡತೆಯೋ ನಿನ್ನಯ ನಾಡತೆಯೋ ಬೇಚನೋ ಕೇಳೋರಿ ಅಣ್ಣ. ಅಣ್ಣಯ್ಯ, ಅದೇ ಸುಂದರಿ, ನಾನು ಬಂದು ಬಹಳ ಹೊತ್ತಾಯಿತು. ನನಗೆ ನೀನು ನನ್ನನ್ನು ಒಲಿದು ಕೂಡು, ನಿನ್ನಿಗೆ ತಕ್ಷಣವೇ ಮದುವನ್ನು ಕೊಡುವೆ. ನಿಮ್ಮ ಅಕ್ಕಳಾದ ಸುಧಿಷ್ಣ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ನಿನ್ನ ಕೀಚಕಾಗ್ರಣೆ ನನ್ನನ್ನು ಕೂಡಿದರಿಂದ ನಮ್ಮ ಅಕ್ಕಯ್ಯಳಾದ ಸುದಷ್ಟ ದೇವಿಗೆ ತಿಳಿಸ ಸುಂದರಿ. ಜಾಗ್ರತೆಯಿಂದ ಮದುವನ್ನು ಕೊಟ್ಟು ಕಳಿಸೋದಂತಾಗ ಅಣ್ಣ ಸೊಗಲಲ್ಲವನ್ನೇ. ಏ ನೀರಜಾಕ್ಷಿ, ತೀರಸ ಎನ್ನ ಮನದ ಅಪೇಕ್ಷೆ ಮದನ ಕದನಕ್ಕೆ ಬಂದು ಒದಗಿದರೆ ಸರಿಯೇ, ಇಲ್ಲವೇ ನನ್ನ ಮನಸ್ಸು ನಿಲ್ಲದು, ನಿದ್ರೆಯಬಾರದು. ಎಲ್ಲಿಯ ಸುಂದರಿ, ನಿನ್ನಗೆ ಕಿಂಕರನಾಗುತ್ತೇನೆ, ಇಲ್ಲವೇ ಸದಾ ನಿನ್ನ ಸೇವೆಯಲ್ಲಿ ಸಿದ್ಧನಾಗಿರುತ್ತೇನೆ. ನಿನ್ನ ಗಂಡರ ಅಡ್ಡ ಬಂದರ ಸದೆ ಬಿಡಿಯುವೆ, ಇಂದಿನ ದಿನ ಬ್ರಹ್ಮಾದಿಗಳ ಅಡ್ಡ ಬಂದರು ನಿನ್ನ ಬಿಡುವುದಿಲ್ಲ. ಎಲ್ಲಿಯ ಕಾಮಿನಿ, ಎಲ್ಲಿಯ ಸುಂದರಿ, ನನ್ನ ಅಪೇಕ್ಷೆಯಂ ತೀರಿಸು, ಆಧೈರ್ಯ ಲಕ್ಷ್ಮಿಯಂ ತೊಲಗಿಸು, ಕಾಮನ ಕಂಗಲವಂ ತಪ್ಪಿಸು, ಮನ್ಮಥನ ಅಮ್ಮಲವಂ ಭರಿಸು. ನಿನ್ನ ಮೋಹವನ್ನು ಸುರಿಸುವ, ಮನದೊಳ ಅಂತಃಕರಣವನ್ನು ಧರಿಸುವ, ನನ್ನ ಸಂಪದದೊಳ ಸಂಚರಿಸುವ. ಬಿಡು ಬಿರಸ ನುಡಿ ಸರಸ ಒಡಿ ದೂರ ಕಡು ಮಾರ ಕಡು ದೈನ್ಯ ಪಡುವವನ ಬಿಡಬೇಡ. ಇಡಿ ಕರವ ಕೊಡು ಕುಚವ ಬಡ ನಡುವಿನ ವೈಹಾರಿ, ನನ್ನ ಮಾತಿ ಮೀರಿ ಹೋಗದಿರ ಸಾರಿ ಸಾರಿ. ಬಿದ್ದು ಬೇಡಿಕೊಳ್ಳಿವೆ ಮನೋಹರಿ, ದಯವಿಟ್ಟು ಈ ದಿನ ರಾತ್ರಿ ಮದನ ಕಥನಕ್ಕೆ ಬಾ ಸುಂದರಿ. ಕುಂದರಿ, ಇದೇ ಗೋಸ್ಬಳ ಗ್ರಾಮದಲ್ಲಿ ಮನ್ಮಥನ ಧನ್ಯವಾದಗಳು. ಎಲ್ಲೋ ಮೂರ್ಖ, ಎಲ್ಲೇ ಸುಂದರಿ, ಎಲ್ಲೋ ಭ್ರಷ್ಟ, ಎಲ್ಲೇ ವಯ್ಯಾರಿ, ನಾನು ಎಷ್ಟು ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ. ನಾನು ನಿನ್ನನ್ನು ಎಷ್ಟು ಬೇಡಿಕೊಂಡರೂ ನಿನಗೆ ಬುದ್ಧಿ ಬರಲಿಲ್ಲಲ್ಲ. ಎಲ್ಲೋ ಹದಮನೆ, ಎಲ್ಲಿಯ ಸುಂದರಿ, ಹೇಳದನ್ನ ಕೇಳು. ಚೆನ್ನಾಗಿ ಹೇಳು. ಕೇ ಚಾಕಾಗ್ನೆ ದೊರೆಯೇ ನಿನ್ನನೆ ಚಾಕಾರ್ಯವು ತರೆಯೇ, ಆಗ್ನೆ ದೊರೆಯೇ ನಿನ್ನನೆ ಚಾಕಾರ್ಯವು ತರೆಯೇ. ಪರಸತಿಗಳನ್ನು ಬಯಸುವರೇನು, ಪರಸತಿಗಳನ್ನು ಬಯಸುವರೇನು, ನನ್ನ ಆಸೆಯ ತೆಗೆಸೋ ನೀನು, ನನ್ನ ಆಸೆಯ ತೆಗೆಸೋ ನೀನು. ಕೇ ಚಾಕಾರ್ಯನೆ ದೊರೆಯೇ ನಿನ್ನನೆ ಚಾಕಾರ್ಯವು ತರೆಯೇ. ಎಲ್ಲೋ ಹಲವರೇ, ಎಲ್ಲಿಯ ವಯ್ಯಾರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು.
ಬುದ್ಧಿ ಇಲ್ಲ, ನಿನ್ನನ್ನು ಕೂಡುವುದೇ ಬಿಡುವುದಿಲ್ಲ. ಗಂಧರ್ವ ಸತಿಯಾದ ಎನ್ನನ್ನು ಬಯಸುವುದು ನನಗೆ ತರವಲ್ಲ ಮೂರ್ಖ, ಮಾಡಬೇಡ ಅನ್ನೋ ತರ್ಕ. ಆ ಗಂಧರ್ವರ ನನ್ನನ್ನು ಏನು ಮಾಡಲಾರರು ಸುಂದರಿ. ಏ ಸುಂದರಿ, ಆಲ್ಪರಿದ ಆಗಬೇಡ ಗಾಬರಿ. ಈ ಒತ್ತಿಗೆ ಬಂದು ಬಾಂಧವರ ನರಕಕ್ಕೆ ಬೀಳಲಿ ಯಮನ ವೈದ್ಯ ಎಲ್ಲಂ ಶೂಲಕ್ಕೆ ಹಾಕಲಿ. ಈಶನ ಎನ್ನನ್ನು ವೈದ್ಯ ಜೀವನವನ್ನು ಆತನ ಶರೀರದಲ್ಲಿ ವಹಿಸಿ ಕುಂಬಿನಿ ಪಾತ ನರಕಕ್ಕೆ ತಪ್ಪಲಿ. ವಿಷ್ಣುವಿನ ಚಕ್ರವನ್ನು ಎಲೆ ಕಾಮಿನಿ, ಎಲ್ಲೋ ಮೂರ್ಖ, ಛಲವೊಂದಿಡು, ನಿನ್ನ ಅಂತಃಕರಣವೊಂದೊಡು, ದಯಾನಂದ ರಸವೊಂದಿಡು, ರಥಗಳಿಗೆ ಬಿಡಿ ಮಾತುಗಳನ್ನಾಡಿದ ರತಿ ಕ್ರೀಡೆಗೆ ಇದನ್ನು ಮಾರಿ ಮದುವೆ ಭ್ರಷ್ಟ. ಎಲ್ಲಿಯ ಸುಂದರಿ, ಎನ್ನ ಪತಿಗಳ ಗಂಧರ್ವರ ಬೇರೆ ಹಾಡಕ್ಕೆ ಎಲ್ಲೆಲ್ಲ ಇಹರ. ಎನ್ನ ಪತಿಗಳ ಗಂಧರ್ವರ ಬೇರೆ ಹಾಡಕ್ಕೆ ಎಲ್ಲೆಲ್ಲ ಇಹರ. ನಿನ್ನ ಕಂಡರೆ ಸುಮ್ಮನೆ ಹಿರರು, ನಿನ್ನ ಕಂಡರೆ ಸುಮ್ಮನೆ ಹಿರರು. ಎನ್ನ ಆಸೆಯ ತೆಗೆಸೋವೇನೋ, ಎನ್ನ ಆಸೆಯ ತೆಗೆಸೋವೇನೋ. ಕೇಚಾಕಾರನೆ ದೊರೆಯೇ, ನಿನ್ನ ನೇಚಾಕಾರವು ಸರಿಯೇ. ಎಲ್ಲೋ ಭ್ರಷ್ಟ. ಇಸ್ಬೇಡ ಗುಡಿಗೆ ಪೈಪಡ. ಎಲ್ಲಿಯ ಮೋಹನಾಂಗಿ, ಎಲ್ಲೋ ಹಲಮನೆ, ಎಲ್ಲಿಯ ಸುಂದರಿ, ಗಂಧರ್ವ ಸತಿಯಾರೆ ನನ್ನನ್ನು ಬಯಸುವುದು ನನಗೆ ತರವಲ್ಲ. ಅದು ಯಾತಕ್ಕೆ ಸುಂದರಿ. ಎಲ್ಲೋ ಭ್ರಷ್ಟ. ಎಲ್ಲಿಯ ವೈಹಾರಿ, ಸೊಮ್ಮನೆಯನ್ನ ಮೇಲಿನ ಆಸೆಯನ್ನು ಬಿಟ್ಟು ಬಿಡು ಭ್ರಷ್ಟ. ಥು, ಪರಮ ಪಾಪಿಷ್ಟ. ಎಲ್ಲಿಯ ಮೋಹನಾಂಗಿ, ಎನ್ನೋಳು ನಿನ್ನ ಪತಿಗಳ ಭಯವನ್ನು ಹೇಳಿದರೆ ನಾನು ಅಂಗವರ ಸುಂದರಿ. ಎಲ್ಲಿಯ ನಿನ್ನ ಪತಿಗಳಂಥ ಬಲಡ್ಡರಾದರೆ ಪರರ ಸೇವೆಯಲ್ಲಿ ನಿನ್ನ ಬಿಟ್ಟಿರುವುದಕ್ಕೆ ವಿಧಿ ಲಿಖಿತ ಮೀರುವರೆ ಯಾರು? ಇದು ಒಂದು ವಿಧಿಲಿಖಿತವೆಂದು ತಿಳಿ. ಥು. ಎಲ್ಲಿಯ ಸುಂದರಿ, ನಿನ್ನ ಪತಿಗಳೆಂಬ ಅದಮರ ಬರಲಿ ದಿಂಡಗೆಡೆಹಿ ದಂಡದರನಲ್ಲಿಗೆ ಸಂಭ್ರಮದಿಂದ ಕಳಿಸಿದ ಕಾಮನೆ ಅದ್ ಬಿ ಮೇಲ್ ಮಕ್ಕಳ ನೋಡ್ರಪ್ಪ ಅಬ್ಸ್ರ ಆಯಮ್ಮನ ಪರಿಸ್ಥಿತಿ ಬೇಸಿಲ್ಲ. ಎಲ್ಲೋ ಮೂರ್ಖ. ಭೀಮಾ ರೆಡಿ ಆಗಿರ್ಬೇಕು. ಒಣಗೆ ತಂಡ್ ರೆಡಿ ಆಗಿರಪ್ಪ ಯಪ್ಪ. ಎಲ್ಲಿಯ ವೈಹಾರಿ, ಸುಮ್ಮನೆ ಒಂದೇ ಹಠವನ್ನು ಹೇಳಬೇಡ. ನೀನು ಒಂದು ಆಟವನ್ನು ಬಿಟ್ಟು ನನ್ನನ್ನು ಕೂಡ ಸುಂದರಿ. ಎಲ್ಲೋ ಮೂರ್ಖ, ಸುಂದರಿ, ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ. ನನ್ನನ್ನು ಕೂಡುವುದು ನಿನ್ನ ಎಷ್ಟು ಪುಣ್ಯವೆಂದು ತಿಳಿದಿರುವೆ ಸುಂದರಿ. ಹೌದೌದೌದೌದು. ಎನ್ನ ಮಾತು ಕೇಳನೇನೋ, ನೀನು ಕರೆ ಮಾಡೋ ಇಲ್ಲ. ಎನ್ನ ಮಾತು ಕೇಳನೇನೋ, ನೀನು ಕರೆ ಮಾಡೋ ಇಲ್ಲ. ಎನ್ನೋ ಎಂದೆಂದ ತೊಡಕಲ ಬೇಡ, ಎನ್ನೋ ಎಂದೆಂದ ತೊಡಕಲ ಬೇಡ. ಮಾನನಿಗೆ ಮನ ಸೋಲಬೇಡ, ಮಾನನಿಗೆ ಮನ ಸೋಲಬೇಡ. ಕೇಚಾಟ ಜನೆ ದೊರೆಯೇ, ನಿನ್ನ ನೇಚ ಕಾರ್ಯವು ತರುವೇ. ಲೋ ಹರಮನೆ, ಎಲ್ಲಿಯ ಬಿಂಬಾದರಿ, ಲೋ ಭ್ರಷ್ಟನೆ, ಸುಂದರಿ, ನನ್ನ ಪತಿಗಳು ಅಂತ ಪರಾಕ್ರಮಿಗಳಾದರೆ ಪರರ ಸೇವೆಯಲ್ಲಿ ಯಾತಕ್ಕಾಗಿ ಇಟ್ಟಿರುವರೆಂದು ಕೇಳಿಯ? ಹೌದು ಸುಂದರಿ. ವಿಧಿ ಲಿಖಿತ ಮೀರುವರು ಯಾರು? ಇದು ಒಂದು ವಿಧಿಲಿಖಿತವೆಂದು ತಿಳಿ ಸುಂದರಿ. ಲೋ ಮೂಡನೆ, ಎಲ್ಲಿಯ ಬಿಂಬಾದರಿ, ದೂರ ನಿಂತು ಮಾತನಾಡು. ಹತ್ತಿರಕ್ಕೆ ಬಂದರೆ ಮಾಡುವುದೇನು? ಸುಟ್ಟು ಹೋಗೋ ಮೂಡ. ಸುಟ್ಟು ಹೋದರೆ ಚಿಂತಿಲ್ಲ, ನಿನ್ನನ್ನು ಕೂಡುವುದು ಬಿಡುವುದಿಲ್ಲ. ನೀನೇ ಸುಟ್ಟು ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವ ಮೂರ್ಖ? ನಿನ್ನನ್ನು ಮುಟ್ಟಿದ ಮೇಲೆ ನಾನು ಏನಾದರೂ ಸಿದ್ಧಿ ಇಲ್ಲ. ಲೋ ಭ್ರಷ್ಟ, ಎಲ್ಲಿಯ ಸುಂದರಿ, ನನ್ನ ಪತಿಗಳ ಪರಾಕ್ರಮವು ನೀನೇನು ಬಲ್ಲೆ?
ಈ ಸತಸಿದ್ಧವಲ್ಲವುಳ್ಳ ಕೀಚಕಾಗ್ರಣ ಪರಾಕ್ರಮಿ ನೀನದ ಬಲ್ಲೆ ಲೋ ಹರಮನೆ, ಎಲ್ಲೇ ಸುಂದರಿ ನನ್ನ ಪತಿಗಳು ಸಿಂಹರಾಜರು, ನೀನು ಸಿಂಗಲಿಕನು. ಕಂಡೇನು ಭ್ರಷ್ಟ? ಥು, ಪರಮಾಪಾಪ. ಎಲ್ಲ ಚಾರನೇ ಇವಳ ಆಡಿದ ಬಿಡಿ ನುಡಿಗಳನ್ನು ಕೇಳಿದೆಯಾ? ಓನಪ್ಪ ಎಂತ ಮಾತು ಮಾತಾಡ್ತಾಳೆ ಅಮ್ಮ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಇವಳ ಪತಿಗಳ ಸಿಂಹಗಳಂತೆ ನಾನು ಸಿಂಹಗಳ ಕಲಿತೆ. ಕೀಚಿಗೆ ಅಂದ್ರೆ ಕೀಚಿಗೆ ಬಿಡಪ್ಪ. ಆಹಾ, ಈ ಸಲ್ಲದ ಈ ಬಿಡಿ ನುಡಿಗಳನ್ನ ದಾರಾದರು ನುಡಿದಿದ್ದರೆ ಅವರಂ ಬಿಡಿದ ಸೆಡ ಬಿಡಿದ ಪಿಸಾಚು ತಂಡಕ್ಕೆ ವೈಹಾರಿ ನಾನೆಷ್ಟು ಸೇರಿಸಿಕೊಂಡ ಕಾಲಕ್ಕೂ ನಿನ್ನ ಕೆಟ್ಟ ಬುದ್ಧಿಯ ಬಿಡಲಿಲ್ಲ. ನಿನ್ನ ಕೆಟ್ಟ ಬುದ್ಧಿ ಬಿಡಲಿಲ್ಲ. ತಕ್ಷಣ ನಿನ್ನ ಬಿಡಿದು ಎತ್ತುಕೊಂಡು ಏನಾದ ಮೊದಲಿಗೆ ಕಂಡಿಯ ದಾರಿ ಬಿಡು, ಬಿಡು ನಿನ್ನ ಯೋಚನೆ. ಎಲ್ಲವೋ ಭಂಡನೆ, ಎಲ್ಲೇ ಸುಂದರಿ ನನ್ನ ಕರ ಬಿಡವೆ ಹೇಳಿವೆಯ? ಸಹಜವಾಗಿ ಹೇಳಿವೆ. ನಿನ್ನ ಧೈರ್ಯ ಎಷ್ಟೆಂದು ಹೇಳಲಿ? ಈ ಸತಸಿಂಹವಲ್ಲವುಳ್ಳ ಕೀಚಕಾಗ್ತದೆ. ಎಲ್ಲೋ ಭಂಡನೆ, ಎಲ್ಲೇ ಸುಂದರಿ ಓ ದೊರ ಮಾರ್ಗಾನೆ ಸೃಷ್ಟ ಕಾಮಾಂದಾನೆ, ಓ ದೊರ ಮಾರ್ಗಾನೆ ಸೃಷ್ಟ ಕಾಮಾಂದಾನೆ, ಎನ್ನ ಮಾತು ಕೇಳೋ ಕೀಚಕನೆ, ಎನ್ನ ಮಾತು ಕೇಳೋ ಕೀಚಕನೆ. ಎಲ್ಲೋ ಬಣ್ಣನೆ, ಎಲ್ಲೇ ಬಿದ್ದು ಹಾದರೆ ಹೆಣ್ಣಕ್ಕೆ ಪರನಾರಿಯರನ್ನ ಬಯಸಿ ಎಂತಂತವರು ಏನಾಗಿರೋರು ಗೊತ್ತೇ? ಅವರು ಏನಾದರೂ ಚಿಂತೆ ಇಲ್ಲ, ನಾನು ನಿಮ್ಮನ್ನು ಕೂಡಲೇಬೇಕು. ಹೌದೇ? ಹೌದಾ? ಸೀತಾದೇವಿಯ ಬಯಸಿದ ಜಗಂತನೋ, ಶ್ರೀರಾಮ ಬಾಣಕ್ಕೆ ಪ್ರಾಣವಿಟ್ಟನೋ. ಸೀತಾದೇವಿಯ ಬಯಸಿದ ಜಗಂತನೋ, ಶ್ರೀರಾಮ ಬಾಣಕ್ಕೆ ಪ್ರಾಣವಿಟ್ಟನೋ. ಎಣಿನಾಥಗೆ ಇಂದ್ರ ಶಾಪ ಪಡೆದನೋ, ಎಣಿನಾಥಗೆ ಇಂದ್ರ ಶಾಪ ಪಡೆದನೋ. ಅವನಂತನೇ ನಾಗಬೇಡನವೇನಾ? ಹೇ ವೈಯಾರಿ, ಓ ದುರ್ಮಾರ್ಗನೆ ದೃಷ್ಟ ಕಾಮಾಂದಾನೆ, ಓ ದುರ್ಮಾರ್ಗನೆ ದೃಷ್ಟ ಕಾಮಾಂದಾನೆ, ಎನ್ನ ಮಾತು ಕೇಳೋ ಕೀಚಕನೆ, ಎನ್ನ ಮಾತು ಕೇಳೋ ಕೀಚಕನೆ. ಬಾನಪ್ಪನವ್ರು ಗೋವಿಂದ ಇವರು ಕೀಚಕನ ಪಾತ್ರ ಮಾಡಿದಂತೆ 501 ರೂಪಾಯಿ ಮಾಡಿರ್ತಾರೆ. ಏ ಬಿಂಬಾದರೆ ಪರನಾರಿಯರನ್ನ ಬಯಸೋದು ನನಗೆ ತರವಲ್ಲ. ಪರನಾರಯ್ಯರನ್ನು ಬಿಟ್ಟು ಬೇರೆ ಯಾರನ್ನ ಬಯಸಬೇಕು ಸುಂದರಿ? ಪರನಾರಿಯರನ್ನ ಬಯಸಿ ಎಂತಂತವರು ಏನಾಗಿರೋ ಅಂತ ತಿಳಿದುಕೊಂಡಿರುವೆಯಾ? ಎಂಥವರು ಏನನ್ನಾಗಲಿ ಅವರ ಸುದ್ದಿ ನನಗೆ ಬೇಕಾಗಿಲ್ಲ. ನನ್ನ ಸುದ್ದಿಯನ್ನು ಈಗ ನಿನ್ನ ಕೂಡುವಂತಳಾಗ ಸುಂದರಿ. ನಾವು ಮೋಡ ಬಿಂಬಾದರೆ ಹೆಂಡಕ್ಕೆ ದಶಕಂಠ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣವನ್ನು ಕಳೆದುಕೊಂಡರು. ಅವನ್ನ ಏಡಿ ರಾವಣನಂತೆ ನಾನೇನು ಕದ್ದು ತಂದವನಲ್ಲ. ನೀನಾಗ ನಮ್ಮ ಅಕ್ಕಯ್ಯನ ಸೇವೆ ಸನ್ನಿಧಿಯಲ್ಲಿರುವುದು ಕಂಡು ನಿನ್ನ ರೂಪಲಾಗುವುದು ನೋಡಿ. ಅದರಂತೆ ನೀನು ನನ್ನ ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಮೂಡ. ಹೆಚ್ಚಿಗೆ ಮಾತನಾಡಿ ಕೆಟ್ಟು ಹೋಗಬೇಡ. ನಿನ್ನ ರೂಪವನ್ನು ನೋಡಿ ನಾನು ಕೂಡಬೇಕೆಂದು ನನ್ನ ಪ್ರಾಣ ಹೋದರೂ ಚಿಂತಿಲ್ಲ, ಕೂಡಬೇಕ. ಅಟ್ಟ ಸಾಲ ಬಂದ್ಬಿಡ್ತೇವೆ ಮಾರ ನಿನಗೆ. ಅಯ್ಯೇ ನಾರಿ, ಲೋ ಭ್ರಷ್ಟ, ಪರ ನಾರಿಯರನ್ನು ಬಯಸಿ ಚಂದ್ರನ ಕಳಗುಂದಿದ ರಾವಣನ ಹತನಾದನೆಂದು ಹೇಳುವೆಯಲ್ಲ, ಸಹಜವಾಗಿ ನಿನ್ನ ಮಾತನ್ನು ಸುಳ್ಳಲ್ಲ. ಅಯ್ಯೇ ನಾರಿ, ಲೋ ಭಂಡನೆ, ಚಂದ್ರನಂತ ಕಳಗುಂದಿಲಿಕ್ಕೆ ನೀನೇನು ನನ್ನ ಗುರಿನ ಪತ್ತಿಯಲ್ಲ. ರಾವಣನಂತ ಹತನಾಗಲಿಕ್ಕೆ ನಾನೇನು ನಿನ್ನ ಚೋರತನದಿಂದ ಕದ್ದು ತಂದವರಲ್ಲ. ಎಲ್ಲೇ
ಇಲ್ಲಿಗೆ ಬಂದು ನಮ್ಮ ಅಕ್ಕಯ್ಯಳ ಸೇವ ಸನ್ನಿಧಿಯಲ್ಲಿರುವುದು ಕಂಡು ನಿನ್ನ ರೂಪಾಲಾವಿಂಡವನ್ನು ಮಾಡಿ ಎಲ್ಲಿಯ ನಾರಿ ಇದಕ್ಕೊಂದು ನೀತಿ ಉಂಟು, ಹೇಳುವುದು ಕೇಳ. ಚೆನ್ನಾಗಿ ಹೇಳು. ಪರಸ್ತ್ರೀ ಸಂಗಂ ಮಹಾಪುಣ್ಯಂ ಪರವೇದನ ಫಲಭಾವಕಂ ಗೋವತ್ಯಂ ಸದ್ಗತಿ ಶೈವ ಬ್ರಹ್ಮತ್ಯಂ ಸಾಯುಧ್ಯನ ಮಂದ ಹಾಗೆ. ಎಲ್ಲಿಯ ನಾರಿ ಇದರ ತಾತ್ಪರ್ಯವೇನೆಂದರೆ ಅದೇ ಏನು? ಪರ ಸ್ತ್ರೀಯರ ಸಂಘದಿಂದ ಮಹಾಪುಣ್ಯವೆಂತಲೂ ಪರರಿಗೆ ವೇದನ ಕೊಡುವುದರಿಂದ ಫಲವತ್ತಾಗುವುದೆಂತಲೂ ಗೋವತ್ಯದಿಂದ ಸದ್ಗತಿಯಂತಲೂ ಬ್ರಹ್ಮತ್ಯದಿಂದ ಮಹಾದನ ಪ್ರಾಪ್ತಿ ಆಗುವುದೆಂತಲೂ. ನಮ್ಮ ದೈತ್ಯ ಕುಲ ಗುರುಗಳಾದ ಶುಕ್ರಾಚಾರ್ಯರ ವೇದಾಂತದಲ್ಲಿ ರೂಪಿಸಿರುವರು. ಇದಕ್ಕೆ ನಿನ್ನ ಉತ್ತರವೇನು? ಎಲ್ಲಿಯ ಸುಂದರಿ, ಸೊಲ್ಲಿಗೆ ನಿನ್ನ ವಲ್ಲಭರ ಬಲ್ಲಿದರೆಂದು ಹೇಳುವೆಯಲ್ಲ, ಗಂಧರ್ವರು ಎಲ್ಲಿರುವರು? ಜಾಗೃತಿ ಎಂದು ಬರೀ ಹೇಳು. ಕದನವ ಮಾಡಿ ಚೀಳಿ ಸಾವಿರವಾಳು ಮಾಡಿ ಬಿಡುವ ಕಾಮಿನ ಭಂಡನೆ, ಎಲ್ಲಿಯ ಸುಂದರಿ, 1000 ಓಳುಗಳನ್ನು ಮಾಡುವೆನೆಂದು ಹೇಳುತ್ತಿರುವೆಯ? ಹೌದು ಸುಂದರಿ. ಅದು ನಿನ್ನಿಂದ ಆಗುವುದೇ? ನನ್ನಿಂದ ಆಗುವುದ ಸುಂದರಿ. ಲೋ ಭ್ರಷ್ಟ, ಎಲ್ಲಿಯ ಸುಂದರಿ, ಲೋ ಪಾಪಿಷ್ಟ, ಎಲ್ಲಿಯ ವಯ್ಯಾರಿ, ಲೋ ನೀಚಾತ್ಮ, ಎಲ್ಲಿಯ ಕಮಲಾಕ್ಷಿ, ಲೋ ದುರ್ಮಾರ್ಗ, ಎಲ್ಲಿಯ ಬಿಂಬಾದರಿ. ಎಣ್ಣೆನಿಂದ ವಿಶ್ವಮಿತ್ರ ತಪಗೆಟ್ಟನ, ಎಣ್ಣೆನಿಂದ ವಾಸಿಷ್ಠ ದುಡಿಯುತ್ತನ. ಎಣ್ಣೆನಿಂದ ವಿಶ್ವಮಿತ್ರ ತಪಗೆಟ್ಟನ, ಎಣ್ಣೆನಿಂದ ವಾಸಿಷ್ಠ ದುಡಿಯುತ್ತನ. ಕಾಮಾದರ ಗತಿಯ ಸೇನವೆನ, ಕಾಮಾದರ ಗತಿಯ ಸೇನವೆನ. ಅವನಂತೆ ನೀನಾಗ ಬೇಡನವೆನ. ಓ ದೊರಮಾಗನೆ ದೃಷ್ಟ ಕಾಮಾಂದನೆ, ಓ ದೊರಮಾಗನೆ ದೃಷ್ಟ ಕಾಮಾಂದನೆ. ನನ್ನ ಮಾತು ಕೇಳುತ್ತಿದ್ದರೆ, ನನ್ನ ಮಾತು ಕೇಳುತ್ತಿದ್ದರೆ. ಇಲೋ ಮೂಡನೆ, ಎಲ್ಲಿಯ ಸುಂದರಿ, ಇಲೋ ಭ್ರಷ್ಟನೆ. ಎಲ್ಲಿಯ ಮನೋಹರಿ. ವಿಶ್ವಮಿತ್ರನು ತನ್ನ ತಪವನ್ನು ಬಿಟ್ಟು ಅವಳನ್ನು ಬಯಸಿ ಅವಳ ಭವಿಷ್ಯಕ್ಕೆ ಕುಂದುಗಳನ್ನು ತಂದುಕೊಳ್ಳಲಿಲ್ಲವೇ? ಶಕುಂತಲಿಗೆ ಮಗುವನ್ನು ಕೊಟ್ಟನು ಸುಂದರಿ. ಇಲೋ ಹದಮನೆ, ಸುಂದರಿ, ಗುರುಪತಿಯ ತಾರಿಯನ್ನು ಬಯಸಿ ಚಂದ್ರನು ಭವಿಷ್ಯಕ್ಕೆ ಒಳಗಾದನು. ಅದರಂತೆ ನೀನು ನನ್ನನ್ನು ಬಯಸಿ ಕೆಟ್ಟು ಹೋಗಬೇಡ ಮೂಡ. ಗುರುಪತ್ಯ ತಾರೆಗಳನ್ನು ನಾನು ಮೋಹಿಸಿದವನಲ್ಲ ಸುಂದರಿ. ಇಲೋ ಭ್ರಷ್ಟ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸ್ಸೊತ್ತು ಬಂದಿರುವುದು ಸುಂದರಿ. ಗಂಧರ್ವ ಸತಿಯಾರೆ ಎನ್ನನ್ನು ಬಯಸುವುದು ನಿನಗೆ ತರಬಲ್ಲ ಮೂರ್ಖ, ಮಾಡಬೇಡೇನೋ ತರ್ಕ. ಅಯ್ಯೇ ಗಂಧರ್ವರ ಸತಿ, ಇಲೋ ಭ್ರಷ್ಟ, ರತಿಕೀಳಿಗೆ ಅನುಕೂಲವಾಗದ ರೀತಿ ಭಾಷೆಗಳನ್ನು ಯಾತಕ್ಕೆ ಮಾತನಾಡುತ್ತೆ? ಸಹಜವಾಗಿ ಮಾತನಾಡುವೆ. ದುರಳ ಭ್ರಷ್ಟ ಎಂದು ನುಡಿವಿಯಲ್ಲ, ಎಷ್ಟು ಸೈರಿಸಿಕೊಂಡ ಕಾಲಕ್ಕೆ ನಿನ್ನ ಕೆಟ್ಟ ಬುದ್ಧಿಯು ಗೊತ್ತಂತಾಗಲಿಲ್ಲ. ಎಲ್ಲಿಯ ಪಂಕಜಾಕ್ಷಿ, ಇಲೋ ಪಾಪಿಷ್ಟರೇ, ನೀನು ಎಷ್ಟೇ ಬೇಡಿಕೊಂಡರೂ ನಾನು ಕೇಳುವುದಿಲ್ಲ. ದುಡುಕಿನಿಂದ ನಿನ್ನ ಪಿಡಿದೊಯ್ದ ಖಂಡಿಯ ನಾರ್ಯ ಬಡಿ. ಗೆಜ್ಜಳ್ಳಿ ಪೂಜಾರಿ ಮಲ್ಲಪ್ಪ ಇವರು ಕೀಚಕನ ಪಾತ್ರ ಮಾಡಿದವರು 501 ರೂಪಾಯಿ ಮಾಡಿರ್ತಾರೆ. ಇಲೋ ಮೂರ್ಖ, ಎಲ್ಲಿಯ ಬಿಂಬಾದರಿ, ಎನ್ನ ಕರ ಪಿಡದೆ ಹೇಳಿವೆಯಾ? ಸಹಜವಾಗಿ ಹೇಳಿವನ ಸುಂದರಿ. ನಿನಗೆ ಏನೋ ಕೇಡುಗಾಲ ಬಂದಂತೆ ಕಾಣುತ್ತಿರೋದು. ನನ್ನನ್ನು ಕೂಡಿ ನೋಡುವ, ನನಗೆ ಕೇಡು ಬರುವುದಲ್ಲ ಸುಂದರಿ. ಹೌದೇ? ಸುಂದರಿ, ಇಲೋ ಭ್ರಷ್ಟ, ಎಲ್ಲಿಯ ಬಿಂಬಾದರಿ. ಕರೆಯೋಳ ಮೆರೆಯುವ ತ್ರಿವೇಶ, ನಿನ್ನಯ ನಡತೆಯ ಮೆಚ್ಚೋನು. ಕರೆಯೋಳ ಮೆರೆಯುವ ತ್ರಿವೇಶ, ನಿನ್ನಯ ನಡತೆಯ ಮೆಚ್ಚೋನು. ಎನಿನಾಗಲೇ ಎಂದು ತಿಳಿದನವೆನ, ಎನ ಮಾತನು
ಬಿಂಬಾದರೆ ಎಲ್ಲಿಯ ಬಿಂಬಾದರೆ ನಾನು ಎಷ್ಟು ವಿಧವಿಂದ ಹೇಳಿದರೂ ನನ್ನ ಮೇಲೆ ನನಗೆ ಸ್ವಲ್ಪವಾದರೂ ಅಂತ ಕಣವಿಟ್ಟಲಿಲ್ಲ. ನಾನು ಎಷ್ಟು ವಿಧದಿಂದ ಕೇಳಿದರೆ ನಿನ್ನಲ್ಲಿ ಅಂತ ಕಾರಣ ಬಿಟ್ಟಲಲ್ಲ ಸುಂದರಿ. ಧರೆಯೋಳ ಮೇರೆಯುವ ಶ್ರೀ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನ ಭ್ರಷ್ಟ, ಥು, ಪರಮ ಪಾಪಿಷ್ಟ. ಎಲ್ಲಿಯ ಆ ಬಲೆ ಎನ್ನನ್ನು ಕೊಲ್ಲವನಾತರು ಯಾರ ಬರಲಿ ಅದನ್ನು ನಾನು ನೋಡಿಕೊಳ್ಳುವೆ. ಬಳಿರೇ ಎಲ್ಲ ಈ ಸಾರಥಿ ಉಪದಿ ಆಲಸ್ಯಂ ಅಮೃತಂ ವಿಷಂ ಬಂದ ಹಾಗೆ ಹಾ ಕೈಯಲ್ಲಿ ಸಿಕ್ಕ ಕನ್ನಬಡಿಯನ್ನು ಬಿಡಿದು ಇವರ ಮಾಡಿ ಸಾರಥಿ ಚಾತುರದಲ್ಲಿ ನಿಮ್ಮೆಟ್ಟದಂತಾಗರ ಉಪದಿ. ಎಲ್ಲೋ ಬಂಡನೆ, ಎಲ್ಲಿಯ ಸುಂದರಿ ಮಾತಿಗೆ ನಿನ್ನ ಪತಿಗಳು ಎಲ್ಲಿರುವರೆಂದು ಕೇಳಿದೆಯಲ್ಲ. ಎಲ್ಲಿರವರ ಸುಂದರಿ ಭೀಮಾ ಭೀಮಾ ಅದೋ ಅಲ್ಲಿ ಬರುವರು, ನೋಡು ನೋಡು. ಬಾಬಾ ಭೀಮಾ ಸ್ವಲ್ಪ ತಡೆಪ್ಪ, ಸ್ವಲ್ಪ ತಡೆ, ಇನ್ನೊಂದು ಮಾತಾಯ್ತು ತಡೆ ತತ್ತ ಹೇಳ್ರಪ್ಪ ಎಲ್ಲಿಯ ಸುಂದರಿ ನೀನು ಇದೇ ರೀತಿ ಆಡಿದರೆ ನನ್ನ ಪತಿಗಳು ಬಂದರೆ ನಿನ್ನ ಪ್ರಾಣ ಹೊಳೆಯುವುದೆಂದ ತಿಳಿ. ನೀನು ಇದೇ ರೀತಿ ಮಾತನಾಡಿದರೆ ನಿನ್ನನ್ನು ಈಗಲೇ ತಪ್ಪನೆ ಮೇಲಿನ ಆಸೆಯನ್ನು ಬಿಟ್ಟು ಬಿಡ, ಮೋಕ್ಷ ಮಾಡಬೇಡ. ಎಲ್ಲಿಯೇ ನಾನು ಹೇಮಣಿ ಇಷ್ಟು ಬಗೆಯಿಂದ ಮಿಡುಕುವುದಕ್ಕೆ ನಿನ್ನ ಬಿಡದೊಯ್ಯುವುದೇ ಸಹಜ. ಅಡ್ಡ ಬಂದು ಬಿಡಿಸುವ ಖಡ್ಗ ಪಾಣಿಗಳಾರು ಬರಲಿ, ಅಡ್ಡಿ ಇಲ್ಲದ ಭೂಮಿಗೆ ದಡ ಎಂದು ಅಪ್ಪಳಿಸುತ್ತಲ್ಲ ಚಿಪ್ಪಗಳು ನುಚ್ಚು ಮಾಡಿಸಿ ಒಪ್ಪದಿಂದಿರುವ ಪಿಶಾಚಿ ತಂಡಕ್ಕೆ ತಪ್ಪದೆ ಬಿಡಿಸಿವೆ. ಈ ಕೀಚಕ ಮಹಾರಾಜನಿಗೆ ಸರಿ ವೈರಿಗಳ ಇಲ್ಲವೆಂದು ಜಯಧ್ವನಿಯನ್ನು ಮಾಡಿಸುವ ನಾರೇ ಭ್ರಷ್ಟ. ಎಲ್ಲಿಯ ಸುಂದರಿ ಈ ರೀತಿ ಹಾರಾಡಬೇಡ. ನಿನ್ನನ್ನು ಕೂಡುವವರೆಗೆ ನಾನು ಯಾವ ರೀತಿ ಮಾಡಿದ ಸುಂದರಿ ಎಲ್ಲಿಯ ಮಾತಿಗೆ ನಿನ್ನ ಪತಿಗಳು ಎಲ್ಲಿರುವರು ಅಂತ ಕೇಳಿಯಲ್ಲೋ ಮೂರ್ಖ. ಎಲ್ಲಿರುವರ ಸುಂದರಿ ಅದೋ ಅಲ್ಲಿ ಬರುವವರು, ನೋಡು ನೋಡು. ಎಲ್ಲಿ ಸುಂದರಿ ಅಲ್ಲೇ ಎಲ್ಲಿ ಸುಂದರಿ ದುರಳನಿಂದ ಬಗಳುತ್ತಾ ಸಭಿಕರಿಗೆ ಧರ್ಮ ಸೆರೆಯನ್ನು ಬಿಡಿಸರೆಂದು ಬೇಡುತ್ತಾ ಕಣ್ಣೀರು ಸುರಿಸುತ್ತ ನಿಂತಿರುವ ಈ ಸುಂದರ ಸ್ತ್ರೀಯಳಿಗೆ ನೀನಾದರೂ ಬುದ್ಧಿಯನ್ನು ಹೇಳಿ ಮೊದಲ ಕದನಕ್ಕೆ ಒಡಂಬಡಿಸುವ ಸಾರಥಿ ಚಾತುರ್ಯವಿದೆ. ನಿಮ್ಮೆಟ್ಟದಂತಾಗರಬಹುದು. ಅಮ್ಮ ಜನನಿ, ಹೇಗ ಆ ದುರುಳನಾದ ಕೀಚಕನ ಕೈಯಿಂದ ಪಾರಾಗಿ ಬಂದೆವು. ಓನಮ್ಮ ನಿನ್ನ ಪರಿಸ್ಥಿತಿ ನೀರಿನ ಇಲ್ದ ಕೊಪ್ಪೆ ಕಡ್ಡಿ ಬಿದ್ದಂಗ ಆತಂಗೆ. ಈಗ ನನ್ನ ಗಂಡನಾದ ಭೀಮಸೇನನು ಏನು ಮಾಡ್ತಿರವನು? ಮನ್ಯಾಗ ಲೊಡ್ಡು ಮಾಡಿದ್ರಂತೆ ಉಂಡು ಮಕ್ಕಳ ನಿನ್ ಗಂಡ. ಓಹೋ, ನಿದ್ದೆ ಮಾಡ್ತಿರವನೇ? ನಿದ್ದೆಲ್ಲ ಪದ್ದೆಲ್ಲ ತಾಯಿ ನಿಮ್ಮ ಯಜಮಾನಂದು ಎಪಿಸಿ ನಡೆಯಪ್ಪ ಸಾರತೆ. ನಿನ್ನ ಗಂಡ ನಿನ್ನಿಚ್ಚೆ ನಾನೇನ್ ಮಾಡ್ಲಂಗ ಇಡತ್ನೆ ಬಂದಲ್ಲಿ. ಕಾಂತ ಕಾಂತ ಮನ್ಸಾಕ 5 ಮಂದಿ ಇದಾರಲ್ಲ ಈಗ. ಅಮ್ಮ ಏನ್ ನಿದ್ದೆ ಮಾಡ್ತಾನಮ್ಮ. ಎಚ್ ಮೀರೇ ಸ್ವಾಮಿ ಇವರು ಭೀಮನ ಪಾತ್ರ ಮಾಡಿದವರಿಗೆ 201 ರೂಪಾಯಿ ಮಾಡಿರ್ತಾರೆ. ಕಾಂತ, ಇಲ್ಲಿಗೆ ಬಂದ ಕಾರಣವೇನು? ನಾನು ಇದು ಏನು ಆಶ್ಚರ್ಯವು? ಇಂಥ ನಿಶಿರಾತ್ರಿಯೊಳು ಬಂದು ಎನ್ನನ್ನು ಏದಕ್ಕೆ ಎಬ್ಬಿಸಿದೆಯಾ ಸೈರೇಂದ್ರಿ ಎಂಬ ಸುಂದರಿ? ಕಾಂತ, ಎಲ್ಲಗೆ ನಿದ್ರೆ ಕಾಡುವುದು ಮಾತ್ರ ಬಚ್ಚರಿ. ನಿದ್ದೆಯಲ್ಲಿರುವೆಯ? ಹೌದು ಸುಂದರಿ. ಮೊದಲು ನನ್ನ ಕಷ್ಟವು ಏನೆಂದು ಕೇಳು.
ಅದು ಏನು ಬಂದಿರುವುದು ಹೇಳು ಸುಂದರಿ. ನನ್ನ ಕಷ್ಟವು ಏನೆಂದು ಹೇಳಲ್ಲ ಪ್ರಿಯ. ಅದು ಹೇಳಿದ್ರೆ ಗೊತ್ತಾಗುವುದಲ್ಲ ಕಾಂತಿ. ಹೇಳಲೆ. ಅದು ಹೇಳು, ಚೆನ್ನಾಗಿ ಹೇಳು. ಓ ಎನ್ನ ಕಾಂತ ಬಲ ಪ್ರೇಮ ನೆಲ ಮೇಲೆ ನಾನು ಬಹು ಪ್ರೇಮ ಎನ್ನ ಮಾತು ಕೇಳು ಕೊಣದಾಮ. ಓ ಎನ್ನ ಕಾಂತ ಬಲ ಪ್ರೇಮ ನೆಲ ಮೇಲೆ ನಾನು ಬಹು ಪ್ರೇಮ ಎನ್ನ ಮಾತು ಕೇಳು ಕೊಣದಾಮ. ಅದು ಹೇಳು, ಚೆನ್ನಾಗಿ ಹೇಳು ಸುಂದರಿ. ಪಾಂಡು ಸುಖನೇ ಓ ಪ್ರಾಣ ಕೋಸನ್ ಎನ್ನ ಪಾದಕ್ಕೆ ನನ್ನ ವಂದನೆ. ಪಾಂಡು ಸುಖನೇ ಓ ಪ್ರಾಣ ಕಾಂತನ್ ಎನ್ನ ಪಾದಕ್ಕೆ ನನ್ನ ವಂದನೆ. ನೀಚ ಕೀಚಕ ಮಹಾಮೋಹ ಕಾಮುಕ ನೀಚ ಕೀಚಕ ಮಹಾಮೋಹ ಕಾಮುಕ ಬಯಸಿದಳು ಎನ್ನ ಪ್ರೇಮ ಸವಿಸುತ್ತ ಬಯಸಿದಳು ಎನ್ನ ಪ್ರೇಮ ಸವಿಸು ಎನ್ನಿಂದ ಕೀಚಕನ ಉದಯ ಸತ್ಯ ಧರ್ಮ ಕೀರ್ತಿ ಪಾಂಡಿಜಯ ನಿನ್ನಿಂದ ಕೀಚಕನ ಉದಯ ಸತ್ಯ ಧರ್ಮ ಕೀರ್ತಿ ಪಾಂಡಿಜಯ. ಓ ಎನ್ನ ಕಾಂತಬಲ ಪ್ರೇಮ ನಿನ್ನ ಮೇಲೆ ನಾನು ಬಹು ಪ್ರೇಮ ಎನ್ನ ಮಾತು ಕೇಳು ಗುಣಗಾನ. ಕಾಂತ ಪ್ರಾಣೇಶ್ವರಿ, ಎನ್ನ ಕಷ್ಟವು ಏನೆಂದು ಹೇಳಲು ಪ್ರಿಯ. ಅದು ಏನು ಚೆನ್ನಾಗಿ ಹೇಳು ಕಾಂತಿ. ಆ ದುರುಳನಾದ ಕೀಚಕನು ನನ್ನನ್ನು ಸಾರಿ ಸಾರಿ ಮಾರನ ಕಿಡಿಗೆ ಬಾ ಎಂದು ಕರೀತಿರುವನು. ಹೇಗಾದರೂ ಮಾಡಿ ಆ ಕೀಚಕನನ್ನು ನೀನು ಕೊಲ್ಲಬೇಕು ಕಾಂತ ಗುಣವಂತ. ಏ ಕಾಂತಿ, ಈ ಸಂಗತಿ ಎನ್ನ ಮುಂದೆ ಹೇಳಬೇಡ. ಏನಾದರೂ ಒಂದು ವಿಪತ್ತು ಬಂದರೆ ವಿಪತ್ತು ಸಂಕಟಿಸಿದರೆ ಎನ್ನನ್ನು ಕಾಡುವೆ ಅಲ್ಲವೇ? ವಲ್ಲಭ ನಿನ್ನಗೆ ನಾನೊಬ್ಬನೇ ಗಂಡನಿರುವನೇ ಹೇಗೆ? ಇನ್ನುಳಿದ ನಾಲ್ವರು ನನ್ನಂತೆ ಗಂಡರಲ್ಲವೇ? ಅವರ ಕೈಲಿ ಆಗದಿಲ್ಲ ಪ್ರಿಯ. ಬಳಿರಿಯ ಆ ಮದಂದನಾದ ಕೀಚಕನ ಕೊಲ್ಲಂದರಿಯ ನಾನೇನು ಬಲ್ಲಿದವನೇ ಹೇಗೆ? ನೀನು ಬಲ್ಲಿದವನು ಅಲ್ಲವೇ? ವಲ್ಲಭ. ನನಗಿಂತ ಬಲ್ಲಿದವರು ಯಾರಿಲ್ಲವೇ? ಯಾರು ಇಲ್ಲ ಪ್ರಿಯ. ಒಂದು ವೇಳೆ ಆ ಕೀಚಕನು ಎನ್ನ ಪ್ರಾಣವನ್ನು ಅವನೇ ತೆಗೆದರೆ ಆಗ ನಿನ್ನ ಮಾನವಂ ಕಾಯುವರು ಯಾರು ರಮಣಿ? ಹಾಗೆಲ್ಲ ಆಗೋದಿಲ್ಲ ಪ್ರಿಯ. ಎನ್ನಂ ಧಾವ ರೀತಿಯಿಂದಲಾದರೂ ಕೊಲ್ಲಿಸಬೇಕೆಂಬ ಇಷ್ಟವ ನಿನ್ನಗೆ ಇದ್ದಂತೆ ಕಾಣುವುದು. ಹಾಗೇನಿಲ್ಲ ಕಂತ. ಸೈ 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 ಒಳ್ಳೆಯ ಕೆಲಸ ಹೇಳಿದೆ. ಆ ಪುರಿಯ ಹಿಂದಕ್ಕೆ ಹಿಂದಕ್ಕೆ ಕೌರವನು ಅರಗಿನ ಮನೆಗೆ ಬೆಂಕಿಯನ್ನಿಟ್ಟ ಕಾಲದಲ್ಲಿ ಸಾಯಬೇಕಾಯ್ತು. ಇಲ್ಲವೇ ಅರಣ್ಯದಲ್ಲಿ ವಿಡಂಬನಿಂದ ಸಾಯಬೇಕಾಯ್ತು. ಇಲ್ಲವೇ ಕೈ ಕಾಲುಗಳನ್ನು ಕಟ್ಟಿ ಕಾರ್ಮಡವಿನೊಳ ಹಾಕಿದಾಗ ಸತ್ತು ಹೋಗಬೇಕಾಯ್ತು. ಕಾಂತಿ, ಕಾಂತ ಇಂಥ ಎಷ್ಟೇ ಕಷ್ಟ ಬಂದರೂ ಶ್ರೀ ಲಕ್ಷ್ಮೇಶನ ಕೃಪಾ ಕಟಾಕ್ಷದಿಂದ ಬಂದ ಕಷ್ಟಗಳೆಲ್ಲ ಈಗ ಬಯಲಾದವು ಅಲ್ಲವೇ? ವಲ್ಲಭ. ದೇವರ ಗತಿಯೆಂದು ಪರರ ಸೇವೆಯನ್ನು ಮಾಡಿ ಕಾಲವನ್ನು ಕಳೆಯುವಾಗ ಆ ಕೀಚಕನಿಂದ ಎನ್ನ ಬಂಧನವನ್ನು ಬಿಡಿದಂದರೆ ಎನ್ನಿಂದ ಮಾತ್ರ ಸಾಧ್ಯವಿಲ್ಲ. ನಿನ್ನಿಂದ ಮಾತ್ರ ಸಾಧ್ಯ. ಅದು ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ಬಾಪುರಿಯ ಆ ಧರ್ಮರಾಯನು ಎನ್ನೋಳ ಆಕ್ರೋಶದಿಂದ ಕ್ಷಮೆ ವೃಕ್ಷದಲ್ಲಿರುವ ಧನುರ್ಬಾಣಗಳನ್ನು ಇಡುವ ಕಾಲದಲ್ಲಿ ಎನ್ನಗೆ ಗದೆಯನ್ನು ಕೊಡಬೇಡ ಎಂದು ಆಜ್ಞೆ ಮಾಡಿಲ್ಲವೇ ರಮಣಿ? ಅಲ್ಲವೇ? ವಲ್ಲಭ. ಈಗ ಆ ಗದೆಯು ಎನ್ನ ಕೈಯಲ್ಲಿ ಇದ್ದಿದ್ದರೆ ಕೈಲಾದ ಮಟ್ಟಿಗೆ ಹೊಡೆದಾಡ್ತಿದ್ದರು. ಗಜ ಇಲ್ಲದಿದ್ದರೆ ಏನಾಯ್ತು? ಒಡಕೆ ಇರುವುದಲ್ಲ. ಅಯ್ಯೋ, ಏನು ಇಲ್ಲದ ನಿರಾಯುಧನ ಮುಂದೆ ಆ ಕೀಚಕನೊಡನೆ ಕದನಕ್ಕೆ ಕಳುಹಿಸಿ ಕೊಲ್ಲಿಸಬೇಕೆಂಬ ಇಷ್ಟವನ್ನು ನಗಿದ್ದಂತೆ ಕಾಣುವುದು. ಹಾಗೇನಿಲ್ಲ ಪ್ರಿಯ. ಈ ನುಡಿ ಇನ್ನೊಮ್ಮೆ ಎನ್ನ ಮುಂದೆ ಹೇಳದಿರು ಕಂಡಿಯ ರಮಣಿ. ಸನ್ಮೋಹನ ಬರಣಿ. ಕಾಂತ
ಕಾಂತಿ ನಿನ್ನ ಕೋಪವನ್ನು ಸೈರಿಸು. ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಸುಂದರ, ಸುಂದರಿ ಗಜ ಇಲ್ಲವೆಂದು ಬೇಜಾರಾಗುತ್ತಿರುವುದೇ? ಹೌದು ಕಾಂತಿ. ಗಜ ಇಲ್ಲದಿದ್ದರೆ ಏನಾಯ್ತು? ಒಣಕಿರುವುದಲ್ಲ, ಅವನನ್ನು ಕುಟ್ಟಿ ಕುಟ್ಟಿ ಕೊಲ್ಲಬಹುದು. ಇನ್ನುಳಿದ 4 ಇರುವವರು ಅವರನ್ನು ಕೇಳಿಕ ಸುಂದರಿ. ಅವರ ಕೈಲಿ ಆಗುದಿಲ್ಲ. ಏತಕ್ಕೆ ಆಗುವುದಿಲ್ಲ ಕಾಂತಿ? ಕಾಂತ, ಕಾಂತಿ ಎನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪ ಎನ್ನೊಳು ಸರಿಯೇ. ಎನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪ ಎನ್ನೊಳು ಸರಿಯೇ. ನನ್ನ ಮಾನ ಉಳಿಸೆಂದು ಏನೇ ಬಳಸಾಯಿತು. ಎನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪ ಎನ್ನೊಳು ಸರಿಯೇ. ಕೇಚಕನ ಕಾಟ ಮುಗಿತು, ಯಮಲೋಕ ಕವನನು ಕಳಿತು. ಕೇಚಕನ ಕಾಟ ಮುಗಿತು, ಯಮಲೋಕ ಕವನನು ಕಳಿತು. ಕೈ ಮುಗಿವೆ ಮುನಿತು ತಣಿತು, ಜನ ಮನವ ಶಾಂತಿ ಪಡೆತು. ಕೈ ಮುಗಿವೆ ಮುನಿತು ತಣಿತು, ಜನ ಮನವ ಶಾಂತಿ ಪಡೆತು. ಕರುಣೆಯ ತೋರೆಯ ವಾಯುತನಯ, ಎನ್ನಯ ಪ್ರೇಮದ ಪತಿಯೇ, ನಿನ್ನ ಕೋಪ ಎನ್ನೊಳು ಸರಿಯೇ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಇಂಥ ಸಮಯದಲ್ಲಿ ನೀನು ಕೋಪವನ್ನು ತಾಳಬಾರದು. ಅದು ಏತಕ್ಕೆ ಕಾಂತಿ? ನೀನು ಎಂಥವನೆಂದರೆ ಎಂಥವನ ಸುಂದರಿ. ಬಲ್ಯದವಳು ಬಲವಂತನು ನೀನು. ಆದರೆ ಈ ಸಮಯದಲ್ಲಿ ಎನ್ನಿಂದ ಮಾತ್ರ ಸಾಧ್ಯವಿಲ್ಲ ಸುಂದರಿ. ಕಾಂತ, ಕಾಂತಿ ಹೇಗಾದ್ರೂ ಮಾಡಿ ಆ ಕೀಚಕನನ್ನು ನೀನೆ ಕೊಲ್ಲಬೇಕು. ನನ್ನ ಬುದ್ಧಿ ಸಂಪನ್ನ. ಏನೇ ದ್ರೌಪದಿ, ಮೇಲಾಗಿ ಹೆಂಡತಿಯ ಮಾತನ್ನು ಕೇಳಿದರೆ ಇಂದಿಗೆ ಬಂಧನ ಬಂದೊದಗುವುದು. ಏ ಸುಂದರಿ, ಸುಂದರ, ಅದು ಮಾತ್ರ ತಪ್ಪದು. ಈಗ ಸತಿಯಳಾದ ಸೀತಾದೇವಿಯ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಮಾಯಾ ಜಿಂಕೆಯಂ ತರಲಿಕ್ಕೆ ಹೋದರೆ ಏನು ಗತಿಯಾಯಿತು? ಕಾಂತಿ ಕಾಂತ, ಸರ್ವಥಾ ನಿನ್ನ ಮಾತನ್ನು ಕೇಳುವುದಿಲ್ಲ. ಏ ದ್ರೌಪದಿ, ಪ್ರಾಣೇಶ್ವರ, ಏನು ಹೇಳಿದಿ? ಕಷ್ಟ ನಿಷ್ಠೂರಕ್ಕೆ ಮಾತ್ರ ನಾನು ಗಂಡನೆ ಅಲ್ಲವೇ? ಸುಲಭ. ಉಳಿದ 4 ವಿನೋದಕ್ಕೆ ಮಾತ್ರ ಗಂಡರೇ. ಅವರಿಂದ ಆಗುದಿಲ್ಲವೆಂದು ಅದೇ? ಹೇಳಿದೆ ರಮಣ. ನಾನು ಮಾತ್ರ ಕಲಹದ ಗಂಡನು, ಉಳಿದವರು ಸುರಸಾನಂದಕ್ಕೆ ಮಾತ್ರ ನೀನು ಗಂಡರೇ. ಬಲ್ಲಿದವಳು ಬಲವಂತನೋ ಪ್ರಿಯ. ಏ ಸುಂದರಿ, ಸುಂದರ, ಅಣ್ಣ ತಮ್ಮಂದಿರ ವಿಷಯ ಆಗಲ್ಲ. 4 4 ಭಾಗ ಹೋಗಲಾಗಿ ನನಗೊಂದು ಭಾಗ ಅಪಕೀರ್ತಿ ಎಂಬಂದರೆ ಬರಲಿ. ಕಾಲಕ್ಕೆ ವ್ಯತ್ನವಿಲ್ಲ ಕಾಂತಿಮಣಿ. ಛೇ! ನಿನ್ನಂಥ ಹೆಣ್ಣಿನ ಮಾತಿಗೆ ಬರಲಾಗಿ ಆ ನೀಚನಾದ ಕೀಚಕನಂ ತಡೆಯು ಸಾಯಬೇಕಿ. ಏನು ಮಾತನ್ನಾಡಿದೆ? ಕಾಂತ, ಅಲ್ಲವೇ? ನನ್ನ ಮಾತು ಮೀರವಿಯ? ನನ್ನ ಮಾತು ನೀನು ಮೀರುವೆ ಅಲ್ಲ ಕಾಂತೆ. ನಿನ್ನ ಮಾತೇನು ಮೀರುವೆನು? ಇನ್ನು ಉಳಿದ 4 ಹೋಗೆಂದು ಕೇಳಿದ್ರಲ್ಲ, ಅವರೀಗ ಇಲ್ಲಲ್ಲ, ನೀನಿರುವೆಯಲ್ಲ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಾಂತೆ. ಕಾಂತ, ಕಾಂತೆ ಎನ್ನ ಮಾತೊನೆ ಮೇರಬೇಡ, ಎನ್ನ ಪ್ರೇಮಿಗೆ ಮರೆಯಬೇಡ. ವಾಯು ಸಂಭವ ಬಿಡುವ ಗೌರವ, ನೇ ಪರಿಹರಿಸು ಎನ್ನ ತಾಪವ. ಎನ್ನ ಮಾತೊನೆ ಮೇರಬೇಡ, ಎನ್ನ ಪ್ರೇಮಿಗೆ ಮರೆಯಬೇಡ.
ಮಾಡುವನು ಗಾದ್ದೆ ಕಾಂತ ಅಲ್ಲವೇ? ಆ ದುರುಳನಾದ ಕೀಚಕನು ನನ್ನನ್ನೇ ಬಯಸುವನು. ಅದಕ್ಕೆ ನಾನೇನು ಮಾಡಲಿ ಸುಂದರಿ? ಈ ಮಾತು ಕೇಳಿ ಸುಮ್ಮನಿರ್ಬೀಯ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ. ಹೇಗಾದ್ರೂ ಮಾಡಿ ಆ ಕೀಚಕರನ್ನು ನೀನೆ ಕೊಲ್ಲಬೇಕು ಕಾಂತ ಗುಣವಂತ. ಸುಂದರಿ, ನಿನ್ನಿಂದಲೇ ನಾವು ಹಾಳಾದವಲ್ಲದೆ ಆ ಧರ್ಮಜನಿಂದ ನಾವೇನು ಹಾಳಾಗಲಿಲ್ಲ ಕಾಂತಿ. ಅದು ಹೇಗೆಂದರೆ, ಹೇಗೆ? ಹಿಂದಕ್ಕೆ ನಾವು ರಾಜಸ್ಯ ಯೋಗ ಮಾಡುವ ಕಾಲದಲ್ಲಿ ಆ ಮದಂದನಾದ ದುರ್ಯೋಧನನು ಬಿದ್ದಿದ್ದನ್ನು ನೋಡಿ ನೀನು ಕುಚಾಟಿಯ ಮಾಡಿ ನೀನು ಪಕ್ಕನೆ ನಗ್ಗಿದ್ದು ನಮಗೆಲ್ಲ ಮುಖ್ಯವಾಯ್ತಲ್ಲ. ಆ ಅಧಮನಾದ ದುರ್ಯೋಧನನ ಮನಸ್ಸು ಬೇಸರವಾಗಿ ನಮ್ಮ ದೇಶವೆಲ್ಲ ನಾಶ ಮಾಡಿ ಬೈ ಪ್ರಾಣಗಳೆಲ್ಲ